ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಇನ್ನೊಂದು ಭಯಂಕರವಾಗಿರೋ ಹಾರರ್ ಮೂವಿನ ನೋಡೋಣ. ನಮ್ ಚಾನಲ್ ಅಲ್ಲಿ ಹಾರರ್ ಮೂವೀಸ್ ಹಾಕಿ ತುಂಬಾ ದಿನ ಆಯ್ತಲ್ವಾ, ಸೊ ಮಿಸ್ ಮಾಡದಿ ಹಾರರ್ ಮೂವಿನ ನೋಡ್ಬಿಡಿ. ದ ಕಾಂಜರಿಂಗ್ ನ ಕೂಡ ಮೀರೋ ತರ ಇರುತ್ತೆ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೂವಿಗೆ ಇಂಟ್ರೊಡಕ್ಷನ್ ಎಲ್ಲ ಏನು ಬೇಡ ಅಂತ ಅನ್ಕೊಂಡಿದೀನಿ. ಹಾರರ್ ಮೂವಿ ಆಗಿರೋದ್ರಿಂದ ಸ್ವಲ್ಪ ಸಸ್ಪೆನ್ಸ್ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ. ಅದ್ರಲ್ಲಿ ಮೂವಿಯ ಫೈನಲ್ ಅಂತೂ ಮಿಸ್ ಮಾಡ್ಕೊಂಬಿಡಿ, ಯಾಕಂದ್ರೆ ಭಯಂಕರ ಟ್ವಿಸ್ಟ್ ಇಂದ ಮುಗಿಸಿರ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಭಯಂಕರ ಸಸ್ಪೆನ್ಸ್ ಮ್ಯೂಸಿಕ್ ಇಂದ ಒಂದು ಸ್ವಿಮ್ಮಿಂಗ್ ಪೂಲ್ ನ ತೋರಿಸ್ತಾರೆ. ಅದರಲ್ಲಿ ರೆಡ್ ಕಲರ್ ಬಾಲ್ ಒಂದ್ ಬಿದ್ದಿರುತ್ತೆ. ಅದನ್ನ ಒಬ್ಬ ವ್ಯಕ್ತಿ ಎತ್ತಾ ಇರ್ತಾನೆ. ಹಂಗೆ ಒಂದು ಮನೆಯನ್ನ ತೋರಿಸ್ತಾರೆ ನೋಡಿ. ಕಾಡಿನ ಮಧ್ಯೆ ಒಂದು ದೊಡ್ಡ ಬಂಗ್ಲಾ ಒಂದಿರುತ್ತೆ. ಈಗ 3 ಜನ ತೋರಿಸ್ತಾರೆ. ಅದ್ರಲ್ಲಿ ನಮ್ ಹೀರೋ ಹೆಸರು ಡ್ಯಾನಿ ಅಂತ. ಇವನ್ ಕೆಲಸ ಏನಂದ್ರೆ ಈ ತರ ಹಳೆ ಬಂಗ್ಲಾ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತಗೊಂಡು ರಿನೋವೇಟ್ ಮಾಡಿ ಅದನ್ನ ಒಂದು ಒಳ್ಳೆ ರೇಟ್ ಗೆ ಮಾರೋದು. ಆತರ ತಗೊಂಡಿರೋ ಮನೆನ ರಿನೋವೇಟ್ ಮಾಡಿ ಮಾರೋವರ್ಗುನು ಅವ್ರ ಫ್ಯಾಮಿಲಿ ಸಮೇತ ಅದೇ ಮನೆಯಲ್ಲೇ ಇರ್ತಾರೆ. ಈಗ ಕೂಡ ಈ ಬಂಗ್ಲಾನ ತಗೊಂಡಿರ್ತಾನೆ. ನಮ್ ಹೀರೋಗೆ ಒಬ್ಬ ಮಗ ಇರ್ತಾನೆ, ಎರಿಕ್ ಅಂತ. ಈ ಬಂಗ್ಲಾ ಒಳಗಡೆನೆ ಇರ್ತಾನೆ ಅವನು. ಈಗ ಅವನನ್ನ ಒಬ್ಬ ಸೈಕಿಯಾಟ್ರಿಸ್ಟ್ ವಿಚಾರಣೆ ಮಾಡ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಎರಿಕ್ಗೆ ಈ ಮನೆ ಒಳಗಡೆ ಏನೇನೋ ವಾಯ್ಸ್ ಎಲ್ಲ ಕೇಳಿಸ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ಅವರು ಆ ವಾಯ್ಸ್ ನಿನ್ನ ಏನ್ ಮಾಡಕ್ ಕೇಳ್ತಿದೆ ಅಂದಾಗ ಇವ್ನು ಹೇಳ್ತಾನೆ, ನನ್ನನ್ನ ಕೆಲವೊಂದು ವಿಷಯಗಳನ್ನೆಲ್ಲ ಡ್ರಾ ಮಾಡಕ್ ಹೇಳ್ತಾ ಇದೆ ಅಂತ. ಸರಿ ಆಯ್ತು, ನಿನ್ಗೆ ಈಗ್ಲೂ ಆ ವಾಯ್ಸ್ ಕೇಳಿಸ್ತಾ ಇದೆಯಾ ಅಂದಾಗ ಅವ್ನು ಹೌದು ಅಂತ ಹೇಳ್ತಾನೆ. ಸರಿ ಏನ್ ಹೇಳ್ತಿದೆ ಈಗ ವಾಯ್ಸ್ ಅಂದಾಗ ಅದನ್ನ ನಿಮ್ಗೆ ಹೇಳಕ್ ಆಗಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಈಗ ಹೊರಗಡೆ ಬರ್ಬೇಕಾದ್ರೆ ಎರಿಕ್ ಅವ್ರ ಅಮ್ಮ ಹತ್ರ ಹೇಳ್ಕೊಂಡ್ ಬರ್ತಾ ಇರ್ತಾರೆ ಆ ಸೈಕಿಯಾಟ್ರಿಸ್ಟ್. ನಿಮ್ ಮಗನ್ಗೆ ದೊಡ್ಡದಾಗಿ ಏನು ಪ್ರಾಬ್ಲಮ್ ಇಲ್ಲ, ಅವ್ನ್ ಮೈಂಡ್ ಸ್ಟೇಬಲ್ ಆಗಿಲ್ಲ ಅಷ್ಟೇ. ನೀವು ಪ್ರತಿ ಸರಿ ಅವನ ಸ್ಕೂಲ್ ಚೇಂಜ್ ಮಾಡ್ತಾ ಇರ್ತೀರಾ, ಪ್ಲೇಸಸ್ ಚೇಂಜ್ ಮಾಡ್ತಾ ಇರ್ತೀರಾ, ಮನೆ ಚೇಂಜ್ ಮಾಡ್ತಾ ಇರ್ತೀರಾ. ಅದರಿಂದ ಅವ್ನ್ಗೆ ಮೆಂಟಲಿ ಲೈಟ್ ಆಗಿ ಡಿಸ್ಟರ್ಬ್ ಆಗಿದ್ದಾನೆ ಅಷ್ಟೇ. ಅವ್ನ್ ಸರಿ ಹೋಗ್ಬೇಕಂದ್ರೆ ಫಸ್ಟ್ ಅವನ ಸ್ಟೇಬಲ್ ಆಗಿ ಒಂದ್ ಜಾಗದಲ್ಲಿ ಇಡಿ ಅಂತ ಹೇಳ್ಕೊಂಡ್ ಬರ್ತಾ ಇರ್ತಾರೆ. ಇದನ್ನ ಅವನ ಮೇಲೆ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾನೆ. ಈಗ ಒಳಗಡೆ ಹೋಗ್ತಾನೆ ನೋಡಿ, ಅಲ್ಲೊಂದು ವಾಕಿ ಟಾಕಿ ಇರುತ್ತೆ. ಅದ್ರಲ್ಲಿ ಯಾವ್ದೋ ಒಂದು ಡಿಸ್ಟರ್ಬಿಂಗ್ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಅವ್ನ ಅದನ್ನ ಸ್ವಲ್ಪ ನೋಡಿದವನಿಗೆ ಎತ್ತಿ ಕಿವಿಯಲ್ಲಿ ಇಟ್ಕೊಳ್ತಾನೆ. ಅದ್ರಲ್ಲಿ ಏನಂತ ವಾಯ್ಸ್ ಕೇಳಿಸ್ತಾ ಇತ್ತು ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆಗೆ ಕಾರಲ್ಲಿ ಹೋಗ್ತಾರೋ ಸೈಕಿಯಾಟ್ರಿಸ್ಟ್ ನ ತೋರಿಸ್ತಾರೆ. ಅವರು ಕಾರಲ್ಲಿರೋ FM ನ ಸೆಟ್ ಮಾಡ್ತಾ ಇರ್ತಾರೆ. ಬಟ್ ಸರಿಯಾಗಿ ವಾಯ್ಸ್ ಕೇಳಿಸ್ತಾ ಇಲ್ಲ. ಅದು ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿರುತ್ತೆ. ಈಗ ಮತ್ತೆ ಈ ಕಡೆ ಎರಿಕ್ ನ ತೋರಿಸ್ತಾರೆ. ಅವನ ವಾಕಿ ಟಾಕಿಯಲ್ಲಿ ಬರೋ ವಾಯ್ಸ್ ನ ಕೇಳಿಸ್ಕೊಂಡು ಏನೋ ಒಂದು ಡ್ರಾಯಿಂಗ್ ನ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಈಗ ಮತ್ತೆ ಸೈಕಿಯಾಟ್ರಿಸ್ಟ್ ನ ತೋರಿಸ್ತಾರೆ ನೋಡಿ. ಅವ್ರ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ನೊಣ ಅವ್ರಿಗೆ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಒಂದ್ ಕೈಲ ನೊಣನ ಓಡ್ಕೊಂಡು ಇನ್ನೊಂದ್ ಕೈಲಿ ಡ್ರೈವ್ ಮಾಡ್ತಾ ಇದ್ರೆ ಹೆಂಗಾಗತ್ತೆ ಹೇಳಿ. ಸ್ವಲ್ಪ ಹೆಚ್ಚು ಕಡಿಮೆ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ವಾಂಟೆಡ್ ಆಗಿ ಆ ನೊಣ ಅವ್ರ ಕಿವಿ ಒಳಗಡೆ ಹೋಗಿರೋ ತರ ಇದೆ. ತುಂಬಾನೇ ಡಿಸ್ಟರ್ಬ್ ಆಗಿರೋದ್ರಿಂದ ಆ ಕಾರ್ನ ಹಂಗೆ ಫುಲ್ ಆಗಿ ಸ್ಪೀಡ್ ಆಗಿ ಓಡಿಸ್ತಾ ಇರ್ತಾರಲ್ಲ. ಈಗ ಅವ್ರ ಮುಖನ ತೋರಿಸ್ತಾರೆ ನೋಡಿ. ಅವ್ರ ಕಣ್ಗುಡ್ಡೆ ಹಂಗೆ ಫುಲ್ ಆಗಿ ರೆಡ್ ಆಗಿ ಆಗ್ಬಿಟ್ಟಿರುತ್ತೆ. ಅಷ್ಟೇನ್ ಸ್ವಲ್ಪ ಹೊತ್ತಲ್ಲಿ ದೊಡ್ಡ ಆಕ್ಸಿಡೆಂಟ್ ಆಗ್ಬಿಡ್ತು. ಇನ್ನೊಂದ್ ಕಡೆ ಎರಿಕ್ ನ ತೋರಿಸ್ತಾರೆ. ಅವ್ನ್ ಮಾಡಿರೋ ಡ್ರಾಯಿಂಗ್ ನ ಫಿನಿಶ್ ಮಾಡ್ದ. ಈಗ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಒಂದು ವಾಲ್ ಅಲ್ಲಿ ಪಿನ್ ಮಾಡ್ಬಿಟ್ಟು ಬರ್ತಾನೆ. ಅದ್ ನೋಡಕ್ ಹೆಂಗಿರುತ್ತೆ ಅಂದ್ರೆ ಯಾವ್ದೋ ಒಂದು ಬ್ರಾಂಚ್ ಅಲ್ಲಿ ಫುಲ್ ಆಗಿ ಬ್ಲಡ್ ಡ್ರಾಪ್ ಆಗಿ ಸುರಿತಾ ಇರೋ ತರ ಇರುತ್ತೆ. ಇನ್ನೊಂದ್ ಕಡೆ ಡಾಕ್ಟರ್ ನ ತೋರಿಸ್ತಾರೆ ನೋಡಿ. ಆ ಕಾರ್ ಆಕ್ಸಿಡೆಂಟ್ ಆಯ್ತಲ್ಲ, ಅದೋಗಿ ಯಾವ್ದೋ ಒಂದು ಮರಕ್ಕೆ ಚುಚ್ಕೊಂಡಿರೋದು. ಆ ಮರದಲ್ಲಿ ಬರೋ ಒಂದು ಬ್ರಾಂಚ್ ಇವ್ರ ಮುಖದಲ್ಲಿ ಚುಚ್ಕೊಂಡು ಆ ಸೀಟ್ಗೂ ಚುಚ್ಕೊಂಡು ಹೊರಗಡೆ ಬಂದಿರುತ್ತೆ. ಈ ಸೀನ್ ನೋಡಕ್ಕೆ ತುಂಬಾ ಭಯಂಕರವಾಗಿರುತ್ತೆ. ಅದಾದ್ಮೇಲೆ ಅವ್ರ ಕಿವಿಯಿಂದ ನೋಡ ಹೊರಗಡೆ ಬರೋದನ್ನ ತೋರಿಸ್ತಾರೆ. ಇಲ್ಲಿಗೆ ಈ ಫಿಲ್ಮ್ ನ ಟೈಟಲ್ ನ ಹಾಕಿ ಶುರು ಮಾಡ್ತಾರೆ. ಈಗ ಈ ಫಿಲ್ಮ್ ನ ಹೀರೋ ಡ್ಯಾನಿ ಅವ್ರನ್ನ ತೋರಿಸ್ತಾರೆ. ಅವ್ರ ಮನೆನ ರಿನೋವೇಟ್ ಮಾಡ್ತಾ ಇರ್ತಾರಲ್ಲ, ಆಗ ಒಂದು ವಾಲ್ ಅಲ್ಲಿ ಒಂದು ಕ್ರ್ಯಾಕ್ ಇರೋದನ್ನ ಗಮನಿಸ್ತಾರೆ. ಅದ್ರಲ್ಲ ಕ್ರ್ಯಾಕ್ ಇಂದ ಸ್ವಲ್ಪ ನೊಣಗಳೆಲ್ಲ ಹೊರಗಡೆ ಬರೋದು, ಮತ್ತೆ ಏನೋ ಒಂಥರ ಕೊಳ್ತೋಗಿರೋ ಸ್ಮೆಲ್ ಬರ್ತಾ ಇರುತ್ತೆ. ಏನಪ್ಪಾ ಇಂತ ಜಾಗದಲ್ಲಿ ಈ ತರ ಇದೆ, ಇಲ್ಲಿ ಏನ್ ಇರ್ಬೋದು ಅಂತ ಹೇಳ್ಬಿಟ್ಟು ಆ ನೊಣಗಳಿಗೆಲ್ಲ ಒಂದು ಸ್ಪ್ರೇನ ಹೊಡಿತಾ ಇರ್ತಾರೆ. ಅದಾದ್ಮೇಲೆ ಆ ವಾಕಿ ಟಾಕಿಯಲ್ಲಿ ಅವ್ರ ಮಗ ವಾಯ್ಸ್ ಕೇಳಿಸುತ್ತೆ. ಅಪ್ಪ ಈ ತರ ಸ್ವಿಮ್ಮಿಂಗ್ ಪೂಲ್ ನನ್ ಬಾಲ್ ಬಿದ್ದೋಗ್ಬಿಟ್ಟಿದೆ, ಎತ್ಕೊಡ್ ಬನ್ನಿ ಅಂತ. ಹೀರೋ ಕೂಡ ಹೋಗ್ಬಿಟ್ಟು ಆ ಬಾಲ್ ನ ಎತ್ಕೊಟ್ಬಿಟ್ಟು ಎರಿಕ್ ಹತ್ರ ಮಾತಾಡುವಾಗ ಎರಿಕ್ ಕೇಳ್ತಾನೆ, ಅಪ್ಪ ಏನದು ಸ್ಪ್ರೇ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಮನೆಯಲ್ಲಿ ತುಂಬಾನೇ ನೊಣಗಳ ಕಾಟ ಇದೆ ಕಣೋ, ಅದಕ್ಕೆ ಸ್ಪ್ರೇ ಹೊಡಿಯಕ್ಕೆ ಅಂತ ಇಟ್ಕೊಂಡಿದೀನಿ ಅಂದಾಗ ಅವ್ನ್ ಹೇಳ್ತಾನೆ, ಅಪ್ಪ ಫೈರ್ ಪ್ಲೇಸ್ ಇದೆ ಅಲ್ವಾ ಅಲ್ಲ ಅಂದಾಗ, ಅದು ಫೈರ್ ಪ್ಲೇಸ್ ಅಲ್ಲ, ನೀನ್ ಈ ತರ ಎಲ್ಲ ಹೋಗ್ಬಿಟ್ಟು ನಿಮ್ಮಮ್ಮ ಹತ್ರ ಹೇಳ್ಬೇಡ, ಆಮೇಲೆ ನಿಮ್ಮಮ್ಮ ನಿನ್ನ ಇಬ್ಬರನ್ನು ಬೈತಾರೆ. ಆಲ್ರೆಡಿ ಮನೆನ ತಗೊಂಡಿದ್ದೀನಿ ಅಂತ ನಿಮ್ಮಮ್ಮ ಬೈತಾ ಇದಾರೆ, ಇನ್ನು ಈ ವಿಷಯನ ಹೇಳಿದ್ರೆ ಅಷ್ಟೇ. ಆಮೇಲೆ ಸರಿ ಹೋಗು ಆಡ್ಕೋ ಹೋಗು ಅಂತ ಹೇಳ್ತಾರೆ. ಆದ್ರೆ ಅಷ್ಟರಲ್ಲಿ ಅವ್ರ ಅಮ್ಮನೇ ಬಂದ್ಬಿಟ್ಟು ಎರಿಕ್ ಬಾರೋ ಸ್ನಾನ ಮಾಡುವಂತೆ ಅಂತ ಕರೀತಾರೆ. ಎರಿಕ್ ಕೂಡ ಸ್ನಾನ ಮಾಡಕ್ಕೆ ಅಂತ ಹೋಗ್ತಾನೆ. ಈಗ ಸ್ನಾನ ಮಾಡ್ತಿರೋ ಜಾಗದಲ್ಲಿ ಕೂಡ ಒಂದು ಸ್ಪೀಕರ್ ಇರೋ ತರ ಇರುತ್ತೆ. ಆ ಸ್ಪೀಕರ್ ಇಂದ ಮತ್ತೆ ಏನೋ ಒಂಥರ ಡಿಸ್ಟರ್ಬಿಂಗ್ ಆಗಿ ಒಂದು ವಾಯ್ಸ್ ಕೇಳಿಸುತ್ತೆ. ಆ ವಾಯ್ಸ್ ಏನ್ ಹೇಳ್ತಿದೆ ಅಂದ್ರೆ, ಅವ್ರಿಗೆ ನಿನ್ನಂದ್ರೆ ಇಷ್ಟನೇ ಇಲ್ಲ, ಅವ್ರು ನಿನ್ನ ದೂರ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ ಅಂತ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಅಂದ್ರೆ ಒಂಥರ ಸೈಲೆಂಟ್ ಆಗಿ ಕೂತಿರ್ತಾನ ಅವನು. ಅದನ್ನ ನೋಡ್ಬಿಟ್ಟು ಅವ್ರ ಅಮ್ಮ ಕೇಳ್ತಾರೆ, ಏನೋ ಆಯ್ತು, ಯಾಕೆ ಅವ್ನ್ ಸೈಲೆಂಟ್ ಆಗಿ ಕೂತಿದ್ಯಾ ಅಂದಾಗ ಅವ್ನ್ ಕೇಳ್ತಾನೆ, ಅಮ್ಮ ಅಪ್ಪಗ್ ನನ್ನಂದ್ರೆ ಇಷ್ಟ ಇಲ್ವಾ ಅಂತ. ಇದನ್ನ ಕೇಳಿಸ್ಕೊಂಡು ಅವ್ರ ಅಮ್ಮಗೆ ಲೈಟ್ ಆಗಿ ಶಾಕ್ ಆಗುತ್ತೆ. ಯಾಕೋ ಈ ತರ ಎಲ್ಲ ಹೇಳ್ತಾ ಇದ್ಯಾ, ಯಾರು ನಿನ್ಗೆ ಈ ತರ ಎಲ್ಲ ಹೇಳಿದ್ದು? ಆ ತರ ಎಲ್ಲ ಏನು ಇಲ್ಲ, ಅಪ್ಪ ತುಂಬಾ ಒಳ್ಳೆಯವ್ರು ಕಣೋ, ಅಪ್ಪಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಅವ್ನ ಯಾರೋ ನಿನ್ಗೆ ಹೇಳಿದ್ದು ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ, ಇದನ್ನ ಅಪ್ಪನೇ ನನ್ಗೆ ಹೇಳಿದ್ದು ಅಂತ. ಇದನ್ನ ನನಗೆ ಗೊತ್ತಾಗುತ್ತೆ ಅವ್ನು ತುಂಬಾನೇ ಡಿಸ್ಟರ್ಬ್ ಆಗಿದ್ದಾನೆ ಅಂತ. ಆ ತರ ಎಲ್ಲ ಏನು ಇಲ್ಲ ಕಣೋ ಅಂತ ಹೇಳ್ಬಿಟ್ಟು ಅವ್ನಿಗೆ ಸಮಾಧಾನ ಮಾಡಿ ಸ್ನಾನ ಮಾಡಿಸ್ಬಿಟ್ಟು ರೂಮ್ಗೆ ಕರ್ಕೊಂಡ್ ಬರ್ತಾರೆ. ಈಗ ನೈಟ್ ಅವ್ರ ಅಮ್ಮಗ್ ಒಂದೇ ಯೋಚನೆ ಅವನ ಬಗ್ಗೆ, ಯಾಕೆ ಅವ್ನ ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದಾನೆ, ಅವ್ನ್ ಯಾಕೆ ಈ ತರ ಮಾತಾಡ್ತಿದ್ದಾನೆ ಅಂತ. ಅವ್ನ್ ಪಾಡ್ಗ ಅವನು ಒಂದ್ ಹತ್ರ ಕೂತಿರ್ತಾನೆ. ಇನ್ನೊಂದ್ ಕಡೆ ಡ್ಯಾನಿ ಅವ್ರನ್ನ ತೋರಿಸ್ತಾರೆ. ಅವ್ರು ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಅದ್ರಲ್ಲಿ ಕೂಡ ಯಾರೋ ಒಬ್ರು ವಾಯ್ಸಸ್ ರೆಕಾರ್ಡಿಂಗು ಅದ್ರ ಬಗ್ಗೆ ಏನೋ ರಿಸರ್ಚ್ ಮಾಡ್ತಾ ಇದಾರೇನೋ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅವ್ರ ಹೆಂಡತಿ ಈ ತರ ಇದ್ದಾಳೆ ಅಂತ ಹೇಳಿ ಡ್ಯಾನಿನೇ ಬಂದು ಅವ್ರ ವೈಫ್ ಗೆ ಸಮಾಧಾನ ಮಾಡ್ತಾರೆ. ನೀನ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ, ಅವ್ನಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಆಲ್ರೆಡಿ ಡಾಕ್ಟರ್ ಹೇಳಿದಾರೆ ತಾನೆ ಅವ್ನ ಮೆಂಟಲ್ ಸ್ಟೆಬಿಲಿಟಿ ಸರಿ ಇಲ್ಲ ಅಂತ. ಇನ್ನು ಅವನು ಸ್ಕೂಲ್ಗೆ ಹೋಗಿ ಸ್ವಲ್ಪ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗಿ ಅವ್ರ ಜೊತೆ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ರೆ ಅವನೇ ನಾರ್ಮಲ್ ಆಗ್ಬಿಡ್ತಾನೆ. ನೀನ್ ಯಾಕೆ ಅವ್ನ್ ಕೇಳಿರೋದ್ರ ಬಗ್ಗೆನೆ ಅಷ್ಟೊಂದು ಡಿಸ್ಟರ್ಬ್ ಆಗ್ತಾ ಇದ್ಯಾ, ಅದ್ರಲ್ಲಿ ಏನಿಲ್ಲಮ್ಮ, ಸರಿ ಹೋಗ್ತಾನೆ ಬಿಡು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಅವ್ರಿಬ್ರು ಮಲ್ಕೊಳ್ತಾರೆ. ಈಗ ಒಂದ್ ಹೊತ್ನಲ್ಲಿ ಟಪ ಟಪ ಅಂತ ಏನೋ ಸೌಂಡ್ ಬರ್ತಾ ಇರುತ್ತೆ. ಡ್ಯಾನಿ ಕೂಡ ಎದ್ದವರು
ಎಲ್ಲಿಂದ ಬರ್ತಾ ಇದೆ ಸೌಂಡ್ ಅಂತ ಹುಡ್ಕೊಂಡ್ ಬಂದ್ರೆ ಅದು ಗೇಟ್ ಹತ್ರ ಬರ್ತಾ ಇರುತ್ತೆ. ಹಂಗೆ ಬೈಕೊಂಡೇ ಬಂದು ಗೇಟ್ ನ ಲಾಕ್ ಮಾಡ್ತಾರೆ. ಇನ್ನೊಂದ್ ಕಡೆ ಎರಿಕ್ ಅವ್ರ ರೂಮ್ ಅಲ್ಲಿ ತೋರಿಸ್ತಾರೆ. ಎರಿಕ್ ರೂಮ್ ಅಲ್ಲಿ ಇರೋ ವಾಕಿ ಟಾಕಿಯಿಂದ ಇನ್ನೊಂಥರ ಭಯಂಕರವಾದ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಆ ಸೌಂಡ್ ಎಲ್ಲ ಕೇಳಿಸ್ಕೊಳ್ಳಕ್ಕೆ ದೆವ್ವ ಮಾಡ್ತಾ ಇರೋ ತರನೇ ಇರುತ್ತೆ. ಅವ್ನು ತುಂಬಾನೇ ಭಯ ಪಟ್ಟಿರ್ತಾನೆ. ಇನ್ನೊಂದ್ ಕಡೆ ಡ್ಯಾನಿ ಕೂಡ ಮನೆ ಒಳಗಡೆ ಬಂದು ಡೋರ್ ನ ಲಾಕ್ ಮಾಡಿದಾಗ ವಾಕಿ ಟಾಕಿಯಲ್ಲಿ ಎರಿಕ್ ಮಾತಾಡ್ತಾ ಇರೋ ಸೌಂಡ್ ಕೇಳಿಸುತ್ತೆ. ಇವನೇನ್ ಇಷ್ಟೊತ್ತಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ಕೇಳಿಸ್ಕೊಂಡ್ರೆ ಅದ್ರಲ್ಲಿ ಎರಿಕ್ ಏನ್ ಹೇಳ್ತಿದ್ದಾನೆ ಅಂದ್ರೆ, ದಯವಿಟ್ಟು ನನ್ನ ಬಿಟ್ಬಿಡು, ನನಗ್ ತುಂಬಾನೇ ಟಯರ್ಡ್ ಆಗಿದೆ, ನಾನು ಮಲ್ಕೋಬೇಕು ಅಂತ ಮಾತಾಡ್ತಾ ಇರ್ತಾನೆ. ಇವನ್ ಯಾಕೆ ಈ ತರ ಮಾತಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇರುವಾಗನೆ ತೋರಿಸ್ತಾರೆ ನೋಡಿ, ಡ್ಯಾನಿ ಹಿಂದ್ಗಡೆನೆ ಒಂದು ದೆವ್ವ ನಿಂತಿರುತ್ತೆ ಭಯಂಕರವಾಗಿ. ಇನ್ನೊಂದ್ ಕಡೆ ಎರಿಕ್ ರೂಮ್ ಅಲ್ಲಿ ತೋರಿಸ್ತಾರೆ. ಎರಿಕ್ ರೂಮ್ ಅಲ್ಲಿ ಇರೋ ಟಾಯ್ಸ್ ಎಲ್ಲ ತಾನಾಗೆ ಆನ್ ಆಗಿರುತ್ತೆ. ಅದ್ರಲ್ಲಿ ಎರಿಕ್ ಗೆ ಫೇವ್ರೇಟ್ ಆಗಿ ಒಂದು ರೋಬೋ ಬೊಂಬೆ ಇರುತ್ತೆ. ಅದು ಕೆಳಗಡೆ ಬಿದ್ದಿರೋದನ್ನ ನೋಡ್ಬಿಟ್ಟು ಅವ್ನ ಅದನ್ನ ಎತ್ಕೋಬೇಕು ಅಂತ ನೋಡ್ತಾನೆ. ಆಗ ಹಂಗೆ ಸ್ಕ್ರೀನ್ ಹತ್ರ ನೋಡಿ ಭಯಂಕರವಾಗಿ ಒಂದು ಕಾಲ್ ಇರುತ್ತೆ. ಅದನ್ನ ನೋಡಿ ಸಖತ್ತಾಗಿ ಎದುರ್ಕೊಳ್ತಾನೆ. ಈಗ ಹಂಗೆ ತಲೆ ಎತ್ತಿ ನೋಡ್ತಾನೆ ನೋಡಿ, ಅವ್ನ ಎದುರುಗಡೆನೆ ಭಯಂಕರವಾಗಿರೋ ಒಂದು ದೆವ್ವನ ನೋಡ್ತಾನೆ ನೋಡಿ, ಸಖತ್ತಾಗಿ ಭಯ ಪಟ್ಕೊಂಡ್ಬಿಡ್ತಾನೆ. ಓಡೋಗಿ ಹಂಗೆ ಬೆಡ್ಶೀಟ್ ನ ಒದಿಸ್ಕೊಂಡು ತುಂಬಾನೇ ಭಯ ಪಟ್ಬಿಟ್ಟಿರ್ತಾನೆ. ಸ್ವಲ್ಪ ಹೊತ್ತಲ್ಲಿ ಅವನನ್ನ ಯಾವ್ದೋ ಒಂದು ಭಯಂಕರವಾಗಿರೋ ಕೈ ಬಂದು ಹಿಡ್ಕೊಳ್ಳೋದು. ಬೇರೆ ಯಾರು ಅಲ್ಲ, ಎರಿಕ್ ಅವ್ರ ಅಪ್ಪನೇ ಅಂದ್ರೆ ಡ್ಯಾನಿನೇ ಬಂದಿರೋದು. ಏನು ಇಲ್ಲ ಕಣೋ, ಏನು ಇಲ್ಲ, ನಾನೇ ಅಂತ ಹೇಳ್ಬಿಟ್ಟು ಅವನನ್ನ ಸಮಾಧಾನ ಮಾಡಕ್ಕೆ ನೋಡ್ತಾರೆ. ಅಷ್ಟೆಲ್ಲ ಅವ್ರ ಅಮ್ಮನೂ ಬಂದ್ಬಿಡ್ತಾರೆ. ಅವ್ರು ಬಂದು ಎರಿಕ್ ನ ಕರ್ಕೊಳ್ತಾರೆ. ಆಗ ನೋಡಿದ್ರೆ ಡ್ಯಾನಿ ಅವ್ರ ಕೈಯಲ್ಲಿ ಬ್ಲಡ್ ಬರ್ತಾ ಇರುತ್ತೆ. ಎರಿಕ್ ನ ಸಮಾಧಾನ ಮಾಡುವಾಗ ಯಾವ್ದೋ ಫೋಟೋ ಫ್ರೇಮ್ ಕೈಗೆ ಚುಚ್ಕೊಂಡಿದೆ ಅಂತ ಹೇಳ್ತಾರೆ. ಹಂಗೆ ನೈಟ್ ಮುಗಿಯುತ್ತೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಇದಕ್ಕೂ ಮುಂಚೆ ಡ್ಯಾನಿ ಒಂದು ಕ್ರಾಕ್ ನ ನೋಡಿರ್ತಾರಲ್ಲ ಗೋಡೆ ಮೇಲೆ. ಈ ಕ್ರಾಕ್ ಇನ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಇನ್ನಷ್ಟು ನೊಣಗಳೆಲ್ಲ ಹೊರಗಡೆ ಬರ್ತಾ ಇರುತ್ತೆ. ಅಯ್ಯೋ ಇದನ್ನ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗಿರ್ಬೇಕಾದ್ರೆ ಕಾರ್ ಬರೋ ಸೌಂಡ್ ಕೇಳಿಸುತ್ತೆ. ಏನಂತ ಹೊರಗಡೆ ಹೋಗಿ ನೋಡಿದ್ರೆ ಎರಿಕ್ ಅವ್ರ ವೈಫ್ ತುಂಬಾನೇ ಕೋಪದಲ್ಲಿ ಬರ್ತಾ ಇರ್ತಾರೆ. ಏನಾಯ್ತು, ಯಾಕಂದ್ರೆ ಕೋಪದಲ್ಲಿ ಬರ್ತಾ ಇದೆಯಾ ಅಂದಾಗ ಎರಿಕ್ ಅವ್ರ ಅಮ್ಮ ಹೇಳ್ತಾರೆ, ಅದನ್ನ ನಿಮ್ ಮಗನನ್ನೇ ಕೇಳಿ, ಪ್ರಿನ್ಸಿಪಲ್ ಕೈನನ್ನೇ ಕಚ್ಚಿಟ್ಟಿದ್ದಾನೆ ಅಂತ ಹೇಳಿದಾಗ ಡ್ಯಾನಿ ಕೂಡ ಎರಿಕ್ ನ ಕೇಳ್ತಾರೆ, ಏನ್ ಎರಿಕ್ ಏನಾಗಿದೆ ನಿನ್ಗೆ, ಯಾಕೆ ಈ ತರ ಮಾಡ್ತಾ ಇದೀಯ ಅಂದಾಗ ಎರಿಕ್ ಅವ್ರ ಅಮ್ಮ ಹೇಳ್ತಾರೆ, ಇದಕ್ ಮೇಲೆ ನಾನು ಸುಮ್ನೆ ಇರೋದಿಲ್ಲ, ನನ್ನ ಡಾಕ್ಟರ್ ನ ಕಾಲ್ ಮಾಡಿ ಬರಕ್ ಹೇಳ್ತೀನಿ ಅಂದಾಗ ಎರಿಕ್ ಹೇಳ್ತಾನೆ, ಡಾಕ್ಟರ್ ಆಲ್ರೆಡಿ ಸತ್ತಿ ಎಷ್ಟು ದಿನ ಆಯ್ತು ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ಹೊರಗಡೆ ಹೊರಟೋಗ್ತಾನೆ. ಇವ್ರಿಬ್ರಿಗೂ ಶಾಕ್ ಆಗುತ್ತೆ, ಏನ್ ಇವ್ನ ಈ ತರ ಹೇಳ್ಬಿಟ್ಟು ಹೋಗ್ತಿದ್ದಾನೆ ಅಂತ. ಈಗ ಬಂದವ್ರು ಗೂಗಲ್ ಎಲ್ಲ ಸರ್ಚ್ ಮಾಡಿದ್ರೆ ಅವ್ರಿಗೆ ಇವಾಗ ವಿಷಯ ಗೊತ್ತಾಗ್ತಿದೆ ಡಾಕ್ಟರ್ ಆಲ್ರೆಡಿ ಸತ್ತೋಗಿದ್ದಾರೆ ಅಂತ. ಈ ವಿಷಯ ಎರಿಕ್ ಹೆಂಗ್ ಗೊತ್ತಾಯ್ತು ಅಂದಾಗ ಎರಿಕ್ ಅವ್ರ ಅಪ್ಪ ಹೇಳ್ತಾರೆ, ನೀನ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ, ಸ್ಕೂಲಲ್ಲಿ ಯಾರನ್ನಾದ್ರೂ ವಿಚಾರಿಸಿರ್ತಾನೆ, ಯಾರಾದ್ರೂ ಹೇಳಿರ್ತಾರೆ, ಅದ್ರ ಮುಖಾಂತರ ಅವ್ನಿಗೆ ಗೊತ್ತಾಗಿರುತ್ತೆ, ನೀನ್ ಅಷ್ಟೊಂದು ಡಿಸ್ಟರ್ಬ್ ಆಗ್ಬೇಡ ಅಂದಾಗ ಅವಳು ಹೇಳ್ತಾಳೆ, ಇಲ್ಲ ರೀ ನೀವೇನಾದ್ರೂ ಮಾಡಿ ಅವ್ನ್ ಯಾಕೆ ಈ ತರ ಮಾಡ್ತಿದ್ದಾನೆ ಅಂದಾಗ ಡ್ಯಾನಿ ಕೂಡ ಸರಿ ಆಯ್ತು ನಾನು ಏನಾದ್ರೂ ಮಾಡ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಸ್ವಲ್ಪ ಸ್ಯಾಂಡ್ವಿಚ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಎರಿಕ್ ನ ಮಾತಾಡ್ಸೋವಾಗ ಎರಿಕ್ ನ ಕೇಳ್ತಾರೆ, ಏನ್ ಎರಿಕ್ ಏನಾಗಿದೆ ನಿನ್ಗೆ, ಯಾಕೆ ಈ ತರ ಮಾಡ್ತಾ ಇದೀಯಾ, ಸರಿ ನೈಟ್ ವಾಕಿ ಟಾಕಿಯಲ್ಲಿ ಮಾತಾಡ್ತಾ ಇದ್ದೆ ಅಲ್ವಾ, ಯಾರ ಹತ್ರ ಮಾತಾಡ್ತಾ ಇದ್ದೆ ಅಂದಾಗ ಅಪ್ಪ ನಾನು ನಿನ್ನ ಹತ್ರನೇ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾನೆ. ನನ್ನ ಹತ್ರ ಎಲ್ಲೋ ಮಾತಾಡ್ತಾ ಇದ್ದೆ, ಸುಮ್ನೆ ಸುಳ್ಳೆಲ್ಲ ಹೇಳ್ಬಾರ್ದು, ನಿಜ ಹೇಳೋ ಅಂದಾಗ ಇಲ್ಲಪ್ಪ ಆ ವಾಕಿ ಟಾಕಿಯಲ್ಲಿ ಬರ್ತಾ ಇದ್ದಿದ್ ನಿಮ್ ವಾಯ್ಸ್ ನಾನು ನಿನ್ನ ಹತ್ರನೇ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಳ್ಳೋ ಡ್ಯಾನಿ ಅವ್ರ ಮಗ ಕಡೆ ಒಂಥರ ಹಂಗೆ ನೋಡ್ತಾ ಇರ್ತಾರೆ. ಆಗ ಎರಿಕ್ ಕೇಳ್ತಾನೆ, ನನ್ಗೆ ಮನೇಲಿ ಇರಕ್ಕೆ ಇಷ್ಟ ಇಲ್ಲಪ್ಪ, ನಾವ್ ಮನೆ ಬಿಟ್ಟು ಹೊಟ್ಟೋಗೋಣ ಅಂತ. ಅದಕ್ಕೆ ಡ್ಯಾನಿ ಹೇಳ್ತಾರೆ, ನೋಡ್ ಎರಿಕ್ ಇದಕ್ಕೂ ಮುಂಚೆ ನಾವ್ ಎಷ್ಟೊಂದ್ ಮನೆಗೆಲ್ಲ ಹೋಗಿದೀವಿ, ಅವಾಗೆಲ್ಲ ನೀನ್ ಇಷ್ಟು ಡಿಸ್ಟರ್ಬಿಂಗ್ ಆಗಿರ್ಲಿಲ್ಲ, ಈ ಮನೆಗೆ ನಾನು ತುಂಬಾನೇ ಇನ್ವೆಸ್ಟ್ಮೆಂಟ್ ಹಾಕಿದೀನಿ, ಸೊ ಆದಷ್ಟು ಬೇಗ ಕೆಲಸನ ಮುಗಿಸಿ ನಾವ್ ಇಲ್ಲಿಂದ ಹೊರಟೋಗೋಣ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಈಗ ಅವತ್ತಿನ ದಿನ ನೈಟ್ ತೋರಿಸ್ತಾರೆ. ಎರಿಕ್ ಕುತ್ಕೊಂಡು ಏನೋ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇರ್ತಾನೆ. ಅವ್ನಿಗೆ ಮತ್ತೆ ವಾಕಿ ಟಾಕಿಯಲ್ಲಿ ಏನೋ ವಿಚಿತ್ರವಾದ ಸೌಂಡ್ ಎಲ್ಲ ಕೇಳಿಸ್ತಾ ಇರುತ್ತೆ. ಅದನ್ನ ಕೇಳಿಸ್ಕೊಂಡೆ ಡ್ರಾ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಮತ್ತೆ ಗೇಟ್ ಸೌಂಡ್ ಬರ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಡ್ಯಾನಿ ಅವ್ರ ವೈಫ್ ಹೇಳ್ತಾರೆ, ರೀ ಮತ್ತೆ ಸೌಂಡ್ ಬರ್ತಾ ಇದೆ, ದಯವಿಟ್ಟು ಹೋಗ್ಬಿಟ್ಟು ಗೇಟ್ ನ ಕ್ಲೋಸ್ ಮಾಡ್ಕೊಂಡ್ ಬನ್ನಿ ಅಂತ. ಡ್ಯಾನಿ ಕೂಡ ಸರಿ ಅಂತ ಹೇಳ್ಬಿಟ್ಟು ಕೆಳಗಡೆ ಬರ್ತಾರೆ. ಅವ್ರಿಗೆ ಈಗಲೇ ಒಂದು ದೊಡ್ಡ ಶಾಕು. ಏನಂತ ನೋಡಿದ್ರೆ ಮೇನ್ ಡೋರ್ ಓಪನ್ ಆಗಿದೆ. ಯಾರಪ್ಪ ಇಷ್ಟೊತ್ತಲ್ಲಿ ಓಪನ್ ಮಾಡಿದ್ದು ಅಂತ. ಅಷ್ಟೇ ಅಲ್ಲ ಹೊರಗಡೆಯಿಂದ ಏನೋ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಇವ್ರ ಕೈಲಿ ಗನ್ನ ತಗೊಂಡು ಯಾರಿರೋದು ಹೊರಗಡೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡ್ ಬರ್ತಾರೆ. ಎರಿಕ್ ನೀನಾ ಅಂತ ಕೇಳ್ಕೊಂಡ್ ಬರ್ತಾರೆ. ಇನ್ನೊಂದ್ ಕಡೆ ಡ್ಯಾನಿ ಅವ್ರ ವೈಫ್ ನ ತೋರಿಸ್ತಾರೆ. ಅವರು ಎರಿಕ್ ರೂಮ್ ಹೋಗಿರ್ತಾರೆ. ನೋಡಿದ್ರೆ ಎರಿಕ್ ಇರೋದಿಲ್ಲ ರೂಮ್ ಅಲ್ಲಿ. ಎರಿಕ್ ಇದು ಆಟಾಡೋ ಟೈಮ್ ಅಲ್ಲ, ದಯವಿಟ್ಟು ಹೊರಗಡೆ ಬಂದ್ಬಿಡು ಅಂತ ಹುಡುಕ್ತಾ ಇರ್ತಾರೆ. ಸ್ವಲ್ಪ ಹೊತ್ತಲ್ಲೇ ಡ್ಯಾನಿ ಕೂಡ ಹೊರಗಡೆ ಹೋಗಿ ನೋಡಿದ್ರೆ ಎರಿಕ್ ಟಿ ಶರ್ಟ್ ಬಿದ್ದಿರುತ್ತೆ. ಸ್ವಲ್ಪ ಹೊತ್ತಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಡೆ ತೋರಿಸ್ತಾರೆ ನೋಡಿ. ಎರಿಕ್ ಬಾಡಿ ನೀರಲ್ಲಿ ತೇಲ್ತಾ ಇರುತ್ತೆ. ಪಾಪ ಸತ್ತೋಗ್ಬಿಟ್ಟಿದ್ದಾನೆ. ಇದನ್ನ ನೋಡಿ ಅಪ್ಪ ಅಮ್ಮ ಇಬ್ರು ಫುಲ್ ಆಗಿ ಅಳ್ತಾ ಇರ್ತಾರೆ. ಈಗ ಅವ್ನ್ ಕಾರ್ಯನೆಲ್ಲ ಮುಗಿಸಿ ಇಬ್ರು ಮನೆ ಕಡೆ ಬರೋದನ್ನ ತೋರಿಸ್ತಾರೆ. ಪಾಪ ತುಂಬಾನೇ ಎಮೋಷನಲ್ ಆಗಿ ಫೀಲ್ ಆಗ್ತಾ ಇರ್ತಾರೆ. ತುಂಬಾ ಆಸೆಯಿಂದ ಬೆಳೆಸ್ತಾ ಇದ್ದಿದ್ದು ಒಬ್ನೇ ಒಬ್ಬ ಮಗ, ಅವ್ನ ಈ ತರ ಸತ್ತೋಗ್ಬಿಟ್ನಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ. ಇನ್ನೊಂದ್ ಕಡೆ ಡ್ಯಾನಿ ಅವ್ರ ವೈಫ್ ಅಂತೂ ಪಾಪ ವಾಶ್ರೂಮ್ ಒಳಗಡೆ ಹೋಗ್ಬಿಟ್ಟು ತುಂಬಾನೇ ಅಳ್ತಾ ಇರ್ತಾರೆ. ಈ ಕಡೆ ಡ್ಯಾನಿ ನೋಡಿದ್ರೆ ಎರಿಕ್ ರೂಮ್ ಒಳಗಡೆ ಹೋಗ್ಬಿಟ್ಟು ಅವನನ್ನ ನೆನ್ಸಿ ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಎರಿಕ್ ಬೆಡ್ ಮೇಲೆ ಇರೋ ಬೆಡ್ ಶೀಟ್ ಎಲ್ಲ ಕೈಯಲ್ಲಿ ಇಟ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಆಲ್ರೆಡಿ ಅವ್ರ ಕೈಗೊಂದು ಗಾಯ ಆಗಿರುತ್ತಲ್ವಾ, ಗಾಯದಲ್ಲಿ ಬಂದಿರೋ ಬ್ಲಡ್ ಎಲ್ಲ ಫುಲ್ ಆಗಿ ಬೆಡ್ ಶೀಟ್ ಮೇಲೆಲ್ಲ ಆಗಿರುತ್ತೆ. ಅದಾದ್ಮೇಲೆ ಅವ್ರ ವೈಫ್ ನ ನೋಡಕ್ ಹೋಗ್ತಾರೆ. ಆಗ ಡ್ಯಾನಿ ಅವ್ರ ವೈಫ್ ಒಳಗಡೆ ಹೋಗ್ಬಿಟ್ಟು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ತಾರೆ. ದಯವಿಟ್ಟು ರೀ ನನ್ಗೆ ಇಲ್ಲಿ ಇರಕ್ ಇಷ್ಟನೇ ಆಗ್ತಾ ಇಲ್ಲ, ನನ್ಗೆ ಅವ್ನ ನೆನಪೇ ಜಾಸ್ತಿ ಬರ್ತಾ ಇದೆ, ನಾವೆಲ್ಲಾದ್ರೂ ಸ್ವಲ್ಪ ದಿನ ಹೋಗ್ಬಿಡೋಣ, ನೀವು ಬಂದ್ಬಿಡಿ ಅಂತ ಕರೆದಾಗ ಡ್ಯಾನಿ ಹೇಳ್ತಾರೆ, ನಿನ್ಗೆ ಗೊತ್ತು ನಾನು ಅಷ್ಟು ಈಸಿಯಾಗಿ ಕೆಲಸನ ಬಿಟ್ಬಿಟ್ಟು ಬರಕ್ ಆಗಲ್ಲ ಅಂತ, ನೀನ್ ಹೋಗಿ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋ, ನಾನು 2-3 ಡೇಸ್ ಅಲ್ಲಿ ನಾನೇ ಬಂದ್ಬಿಡ್ತೀನಿ ಅಂತ ಹೇಳಿ ಅವ್ರ ವೈಫ್ ಗೆ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ತಾರೆ. ಈಗ ಹಂಗೆ ನೈಟ್ ಆಗುತ್ತೆ. ಅವ್ರ ಮಗ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತಾರಲ್ವಾ, ವಿಡಿಯೋಸ್ ಎಲ್ಲ ಹಾಕೊಂಡ್ ನೋಡಿ ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಅವ್ರ ಫೋನ್ ತಗೊಂಡು ಅವ್ರ ವೈಫ್ ಗೆ ಒಂದು ವಾಯ್ಸ್ ನೋಟ್ ನ ಕಳಿಸ್ತಾರೆ. ನನ್ ಕೈಲಿ ಇರಕ್ ಆಗ್ತಿಲ್ಲ, ಮನ್ಸೆಲ್ಲ ತುಂಬಾನೇ ಭಾರ ಆಗ್ತಿದೆಮ್ಮ, ನಾನು ಬಂದ್ಬಿಡ್ತೀನಿ ನಾಳೆ ಬೆಳಗ್ಗೆ ಅಂತ ವಾಯ್ಸ್ ನೋಟ ಕಳಿಸ್ತಾರೆ. ಅದಾದ್ಮೇಲೆ ಅವ್ರ ಹಿಂದ್ಗಡೆಯಿಂದ ಏನೋ ಸೌಂಡ್ ಬರುತ್ತೆ. ಏನಂತ ನೋಡ್ಬೇಕು ಅಂತ ಎದ್ದೋಗವ್ರು ಟಿವಿ ಆಫ್ ಮಾಡ್ಬಿಟ್ಟು ಹೋಗ್ತಾರೆ. ಅದು ಸ್ವಲ್ಪ ಹೊತ್ತಲ್ಲೇ ಮತ್ತೆ ಟಿವಿ ಆನ್ ಆಗುತ್ತೆ. ಒಂದ್ ಕ್ಷಣ ಇವರೇ ಭಯ ಪಟ್ಬಿಡ್ತಾರೆ, ಏನಿದು ಟಿವಿ ಆನ್ ಆಗ್ತಿದೆ ಅಂತ. ಮತ್ತೆ ಅದನ್ನ ಆಫ್ ಮಾಡ್ಬಿಟ್ಟು ಎಲ್ಲಿಂದ ಸೌಂಡ್ ಬರ್ತಿದೆ ಅಂತ ಬಂದ್ ನೋಡಿದ್ರೆ ಅದು ವಾಕಿ ಟಾಕಿಯಿಂದ. ಆ ವಾಕಿ ಟಾಕಿಯಿಂದ ಬರೋ ಸೌಂಡ್ ಒಂಥರ ತುಂಬಾನೇ ಡಿಸ್ಟರ್ಬಿಂಗ್ ಆಗಿರುತ್ತೆ, ತುಂಬಾನೇ ಇರಿಟೇಟ್ ಆಗುತ್ತೆ ಇವ್ರಿಗೆ. ಸರಿ ಅಂತ ಅದನ್ನ ಹಂಗೆ ಬಿಟ್ಬಿಟ್ಟು ಅವತ್ ನೈಟ್ ಹಂಗೆ ಮಲಗ್ ಬಿಡ್ತಾರೆ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾರೆ. ಡ್ಯಾನಿ ಅವ್ರ ವೈಫ್ ಕಾಲ್ ಮಾಡ್ತಾರೆ, ಏನ್ ಮಾಡ್ತಾ ಇದ್ದೀರಾ, ಎದ್ದಿದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು.
ಸರಿ ನೈಟ್ ನನ್ಗೇನೋ ವಾಯ್ಸ್ ನೋಟ್ ಕಳ್ಸಿದಿರಲ್ವಾ, ಏನ್ ಆತರ ಕಳ್ಸಿದಿರಾ, ತುಂಬಾನೇ ಡಿಸ್ಟರ್ಬಿಂಗ್ ಆಗಿ ಒಂಥರ ಕೊರಕೊರ ಅಂತ ಸೌಂಡ್ ಎಲ್ಲ ಬರ್ತಾ ಇತ್ತು ಅಂದಾಗ ಡ್ಯಾನಿ ಹೇಳ್ತಾರೆ ಇಲ್ವಲ್ಲ ಏನಿಲ್ಲ ಬಿಡು ನಾವಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರು ಕಳ್ಸಿರೋ ವಾಯ್ಸ್ ನೋಟ್ ನ ಕೇಳಿಸ್ಕೊಳ್ತಾರೆ. ಇವ್ರು ಕೂಡ ಅದೇ ತರ ಒಂಥರ ಡಿಸ್ಟರ್ಬಿಂಗ್ ಆಗಿರೋ ಸೌಂಡ್ ಕೊರಕೊರ ಅಂತೆಲ್ಲ ಕೇಳಿಸ್ತಾ ಇರುತ್ತೆ. ನಿನ್ನೆ ನೈಟ್ ನಾನು ಕಳಿಸ್ಬೇಕಾದ್ರೆ ಚೆನ್ನಾಗಿ ಇತ್ತೆ, ಇವಾಗ ಯಾಕೆ ಈ ತರ ಬರ್ತಾ ಇದೆ ಅಂದವ್ರು ಅದನ್ನ ಲ್ಯಾಪ್ಟಾಪ್ ಗೆ ಕನೆಕ್ಟ್ ಮಾಡ್ತಾರೆ. ಅದ್ರಲ್ಲಿ ಬರೋ ಸೌಂಡ್ ನ ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅಪ್ಪ ನನ್ನ ಕಾಪಾಡಿ ಅಂತ ಒಂದ್ ಸೌಂಡ್ ಕೇಳಿಸುತ್ತಾ ಒಂದು ಕ್ಷಣ ಇವರೇ ಜರ್ಕ್ ಆಗ್ಬಿಡ್ತಾರೆ, ಟಕ್ಕಂತ ಚೇರ್ ಬಿಟ್ಟು ಎದ್ ಬಿಡ್ತಾರೆ. ಆ ವಾಯ್ಸ್ ಬೇರೆ ಯಾರ್ದು ಅಲ್ಲ ಎರಿಕ್ದೆ, ಏನ್ ಈ ತರ ಬರ್ತಿದ್ದ ವಾಯ್ಸ್ ಅಂತ ಶಾಕ್ ಆಗ್ತಾರೆ. ಈಗ ಹಂಗೆ ಒಂದು ಲೈಬ್ರರಿನ ತೋರಿಸ್ತಾರೆ ನೋಡಿ, ಅಲ್ಲಿ ಯಾರೋ ಒಬ್ಬರನ್ನ ಮೀಟ್ ಮಾಡಕ್ಕೆ ತುಂಬಾ ಜನ ಲೈನ್ ಕ್ಯೂ ಆಗಿ ನಿಂತಿರ್ತಾರೆ. ಬೇರೆ ಯಾರನ್ನೂ ಅಲ್ಲ, ಇದಕ್ಕೂ ಮುಂಚೆ ಡ್ಯಾನಿ ಒಂದು ಇಂಟರ್ವ್ಯೂ ನೋಡ್ತಾ ಇರ್ತಾರಲ್ವಾ ಈ ವಾಯ್ಸ್ ನೋಟ್ ಬಗ್ಗೆ, ಆ ರೆಕಾರ್ಡಿಂಗ್ ಬಗ್ಗೆ ಎಲ್ಲ. ಆ ಇಂಟರ್ವ್ಯೂ ಕೊಡ್ತಾ ಇದ್ದಿದ್ದೆ ಇವರ ವಾಯ್ಸ್ ನೋಟ್ ಎಲ್ಲ ಕಂಡುಹಿಡಿಯೋ ತರ ಒಂದು ಸೈಂಟಿಸ್ಟ್. ಈಗ ಡ್ಯಾನಿ ಕೂಡ ಒಂದು ಫ್ಯಾನ್ ತರನೇ ಹೋಗ್ಬಿಟ್ಟು ಅವ್ರ ಹತ್ರ ನಡೆದಿರೋ ವಿಷಯನೆಲ್ಲ ಹೇಳ್ಬಿಟ್ಟು ಅವ್ರನ್ನ ಅವ್ರ ಮನೆಗ್ ಬರಕ್ಕೆ ಒಪ್ಪಿಸ್ತಾರೆ. ಆದ್ರೆ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವ್ನ ರೆಕಾರ್ಡಿಂಗ್ ಎಲ್ಲ ಕೇಳಿಸಿದ್ಮೇಲೆ ಇವ್ರಿಗೆ ಏನ್ ಅನ್ನಿಸ್ತು ಅಂತ ಗೊತ್ತಿಲ್ಲ, ಅವ್ರ ಮನೆಗೆ ಹೋಗ್ಲೇಬೇಕು ಅಂತ ಡಿಸೈಡ್ ಆಗ್ಬಿಡ್ತಾರೆ. ಈಗ ಆ ಪ್ರೊಫೆಸರ್ ಅವ್ರ ಮಗಳನ್ನ ಕರ್ಕೊಂಡು ಡ್ಯಾನಿ ಅವ್ರ ಮನೆಗೆ ಬರ್ತಾ ಇರ್ತಾರೆ. ಬರ್ತಾ ಇರ್ಬೇಕಾದ್ರೆ ಅವ್ರ ಮಗಳು ಹೇಳ್ತಾರೆ, ಅಪ್ಪ ಏನಪ್ಪ ಹೇಳ್ತಾ ಇದ್ದೀರಾ, ಸತ್ತೋಗಿರೋ ಹುಡುಗ ಹೆಂಗ್ ಹತ್ರ ವಾಕಿ ಟಾಕಿಲ್ ಮಾತಾಡಕ್ ಆಗುತ್ತೆ, ಇದೆಲ್ಲ ನಂಬೋ ತರನೇ ಇದೆ, ನಿಮ್ಗೆ ಆಲ್ರೆಡಿ ರಿಸರ್ಚ್ ಮಾಡಕ್ಕೆ ಕಂಡಿಡೋದಕ್ಕೆ ತುಂಬಾ ವಿಷಯಗಳಿದೆ, ಈಗ ಇದನ್ನೆಲ್ಲ ನೀವ್ ತಲೆಗೆ ಹಾಕೋಬೇಕಾ ಅಂದಾಗ ಆ ಪ್ರೊಫೆಸರ್ ಹೇಳ್ತಾರೆ, ಇಲ್ಲಮ್ಮ ಅದಲ್ಲಿರೋ ನೋಟ್ಸ್ ಕೇಳಿಸ್ಕೊಂಡಿದ್ರೆ ನಿನಗೆ ಗೊತ್ತಾಗ್ತಾ ಇತ್ತು ಏನ್ ನಡೀತಿದೆ ಅಂತ, ಬಟ್ ಅದಂತೂ ನಾರ್ಮಲ್ ಆಗಿಲ್ಲ ಅಂತ ನನಗ್ ಗೊತ್ತು. ಅದ್ರಲ್ಲೂ ಆ ಡ್ಯಾನಿ ಅನ್ನೋರ್ಗೆ ಸುಳ್ಳೇಳೋ ಅವಶ್ಯಕತೆ ಏನಿದೆ, ಅವ್ರ ಮಗ ಈಗ ತಾನೇ ಸತ್ತಿದ್ದಾನೆ, ಸುಳ್ಳೇಳೋ ಚಾನ್ಸ್ ಎಲ್ಲ ಏನು ಇಲ್ಲ, ನನ್ಗೆ ಅನುಮಾನಾಸ್ಪದವಾಗಿ ಅನ್ನಿಸ್ತಾ ಇದೆ ಅಮ್ಮ, ಸೊ ಹೋಗ್ಬಿಟ್ ಬರೋಣ ಅಂತ ಹೇಳಿ ಅವ್ರ ಮನೆಗೂ ಬರ್ತಾರೆ. ಡ್ಯಾನಿ ಕೂಡ ಹಂಗೆ ರಿಸೀವ್ ಮಾಡ್ಕೊಳ್ತಾರೆ. ಈಗ ಕಾರ್ ಬಿಟ್ಟು ಇಳ್ದವ್ರು ಆ ಡ್ಯಾನಿ ಅವ್ರ ಮನೆ ಕಡೆ ನೋಡಿದಾಗ ಮೇಲೆ ವಿಂಡೋ ಹತ್ರ ಈ ನೇಣ್ ಹಾಕೊಳಕ್ಕೆ ಹಗ್ಗಲ್ಲ ಯೂಸ್ ಮಾಡಿರ್ತಾರಲ್ಲ ಅದೇ ತರ ಇರುತ್ತೆ, ಅದನ್ನ ನೋಡ್ಕೊಂಡೆ ಒಳಗಡೆ ಬರ್ತಾರೆ. ಹಂಗ ಒಳಗಡೆ ಬರೋರು ಪ್ರೊಫೆಸರ್ ಕೇಳ್ತಾರೆ, ಇಲ್ಲಿ ನಿಮ್ ವೈಫ್ ಅಂದಾಗ ಡ್ಯಾನಿ ಕೂಡ ಹೇಳ್ತಾರೆ, ಇಲ್ಲ ಈ ತರ ಅವಳು ತುಂಬಾನೇ ಮೈಂಡ್ ಡಿಸ್ಟರ್ಬಿಂಗ್ ಆಗಿದ್ಲು, ಸೊ ಅವಳನ್ನ ಸ್ವಲ್ಪ ದಿನ ಹೊರಗಡೆ ಕಳ್ಸಿದೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಆ ಪ್ರೊಫೆಸರ್ ಅವ್ರ ಮಗಳನ್ನ ತೋರಿಸ್ತಾರೆ ನೋಡಿ, ಅವರ ಗೋಡೆ ಮೇಲೆ ಆ ಕ್ರಾಕ್ ಎಲ್ಲ ಬಿಟ್ಟು ನೊಣಗಳೆಲ್ಲ ಸುತ್ಕೊಂಡಿತ್ತಲ್ಲ ಅದನ್ನೇ ಒಂಥರ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಡ್ಯಾನಿನ ನೋಡ್ಬಿಟ್ಟು ಕೇಳ್ತಾರೆ, ನನಗೆ ಸಪರೇಟ್ ಆಗಿ ಒಂದ್ ರೂಮ್ ಬೇಕು, ನನ್ನ ಇಕ್ವಿಪ್ಮೆಂಟ್ಸ್ ಎಲ್ಲ ಸೆಟ್ ಮಾಡ್ಬೇಕು ಅಂತ ಕೇಳ್ತಾಳೆ. ಅವ್ರು ಕೂಡ ಒಂದ್ ರೂಮ್ ನ ತೋರಿಸ್ಬಿಟ್ಟು ಇದ್ರಲ್ಲೆಲ್ಲ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈಗ ಪ್ರೊಫೆಸರ್ ಜೊತೆ ಮಾತಾಡ್ಕೊಂಡು ಹೊರಗಡೆ ಬರ್ತಾ ಇರ್ಬೇಕಾದ್ರೆ ನಡೆದಿರೋ ಎಲ್ಲಾ ವಿಷಯನೂ ಹೇಳ್ತಾರೆ. ಅದ್ರಲ್ಲೋ ವಾಯ್ಸ್ ನೋಟ್ ಅಲ್ಲಿ ನನ್ ಮಗ ವಾಯ್ಸ್ ಯಾವ ತರ ಕೇಳಿಸ್ತಾ ಇದೆ ಅಂತ ನನ್ಗೊಂದು ಗೊತ್ತಾಗ್ತಾ ಇಲ್ಲ, ನಂಗೆ ತುಂಬಾ ವಿಯರ್ಡ್ ಆಗಿ ಅನಿಸ್ತಾ ಇದೆ ಅಂದಾಗ ಆ ಪ್ರೊಫೆಸರ್ ಹೇಳ್ತಾರೆ, ಆ ರೆಕಾರ್ಡಿಂಗ್ ಅಲ್ಲಿ ಬಂದಿರೋ ವಾಯ್ಸ್ ನಿಜಾನೇ, ಆ ವಾಯ್ಸ್ ಕೇಳ್ತಾರೋ ಹೆಲ್ಪ್ ನಿಜಾನೇ, ಆದ್ರೆ ನೀನ್ ಒಂದ್ ವಿಷಯನ ಅರ್ಥ ಮಾಡ್ಕೋಬೇಕು ಡ್ಯಾನಿ, ನಿನ್ ಮಗ ಆಲ್ರೆಡಿ ಸತ್ತೋಗ್ಬಿಟ್ಟ, ಸೊ ಅದ್ರಲ್ಲಿ ಬರ್ತಾ ಇರೋ ವಾಯ್ಸ್ ನಿನ್ ಮಗಂದ ಅಲ್ಲ ಅಂತ ನಾವು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. ಇದನ್ನ ನೋಡ್ತಾ ಇದ್ರೆ ಇದು ಅಪಾಯ ಅಂತಾನು ಹೇಳಕ್ಕಾಗಲ್ಲ, ಇದೆಲ್ಲ ನಿಜ ಅಂತಾನು ಹೇಳಕ್ಕಾಗಲ್ಲ, ಫಸ್ಟ್ ನಾವ್ ಅದನ್ನ ಕಂಡಿಡಿಬೇಕು ಅಂತ ಮಾತಾಡ್ಕೊಂಡು ಹಂಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾರೆ. ಇಲ್ಲೇನಾ ನಿನ್ ಮಗ ಸತ್ತೋಗಿದ್ದು ಅಂದಾಗ ಡ್ಯಾನಿ ಹೇಳ್ತಾರೆ, ಹೌದು ಈ ನೀರಲ್ಲೇ ಸತ್ ಬಿದ್ದಿದ್ದ, ಅವ್ನ್ ಬಾಡಿನ ಎತ್ತಿದ್ಮೇಲೆ ಪೊಲೀಸ್ ಅವ್ರು ಹೇಳಿದ್ರು ನೀರಲ್ಲಿ ಮುಳುಗಿನೇ ಅವ್ನ್ ಸತ್ತಿರೋದು ಅಂತ, ಅದಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಏರಿಕೆಗೆ ತುಂಬಾನೇ ಚೆನ್ನಾಗಿ ಸ್ವಿಮ್ಮಿಂಗ್ ಬರುತ್ತೆ, ಅದ್ರಲ್ಲೂ ಅವ್ನಿಗೆ ನೈಟ್ ಅಂದ್ರೆ ತುಂಬಾನೇ ಭಯ, ಇಷ್ಟು ದೂರ ಕತ್ಲಲ್ಲಿ ಅವ್ನೊಬ್ನೇ ಬಂದಿರ್ತಾನೆ ಅಂದ್ರೆ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ ಅಂದಾಗ ಪ್ರೊಫೆಸರ್ ಹೇಳ್ತಾರೆ, ಈ ವಿಷಯ ಸ್ವಲ್ಪ ವಿಯರ್ಡ್ ಆಗಿದೆ ಅಲ್ವಾ ಅಂತ. ಆಗ ಡ್ಯಾನಿ ಮತ್ತೆ ಹೇಳ್ತಾರೆ, ಅವತ್ತು ನೈಟ್ ಏನೋ ಒಂದು ವಿಷಯ ನಡೆದಿದೆ, ಅದನ್ನ ಹೇಳಕ್ಕೆ ನನ್ ಮಗ ಟ್ರೈ ಮಾಡ್ತಿದ್ದಾನೇನೋ ಅಂದಾಗ ಪ್ರೊಫೆಸರ್ ಏನು ಮಾತಾಡಲಿಂದ ಸೈಲೆಂಟ್ ಆಗಿ ಒಳಗಡೆ ಹೊರಟೋಗ್ತಾರೆ. ಇಲ್ಲಿ ಒಳಗಡೆ ಪ್ರೊಫೆಸರ್ ಅವ್ರ ಮಗಳನ್ನ ತೋರಿಸ್ತಾರೆ. ಅವಳು ಇಕ್ವಿಪ್ಮೆಂಟ್ಸ್ ಎಲ್ಲ ಸೆಟ್ ಮಾಡ್ತಾ ಇರ್ತಾಳಲ್ಲ, ಅದ್ರಲ್ಲಿ ಒಂದು ಥರ್ಮಲ್ ಕ್ಯಾಮ್ರಾ ಅಂತ ಒಂದು ಸೆಟ್ ಮಾಡ್ತಾಳೆ. ಇಮೇಜ್ ಎಲ್ಲ ಒಂಥರ ಬ್ಲರ್ ಆಗಿ ಕಾಣಿಸುತ್ತಲ್ಲ, ಕಲರ್ ಕಲರ್ ಆಗಿ ಆದ್ರೆ ಇಮೇಜ್ ಕಾಣಿಸ್ತಾ ಇರುತ್ತೆ, ಆತರ ಕ್ಯಾಮ್ರಾನೆಲ್ಲ ಸೆಟ್ ಮಾಡ್ತಾಳೆ ನೋಡಿ. ಈಗ ಕ್ಯಾಮ್ರಾನ ಸೆಟ್ ಮಾಡ್ಬಿಟ್ಟು ಅವಳಂಗೆ ಸೈಡ್ ಆಗ್ಬೇಕಾದ್ರೆ ಆ ಕ್ಯಾಮ್ರಾನಲ್ಲಿ ಇನ್ನೊಂದು ಥರ್ಮಲ್ ಇಮೇಜ್ ಕಾಣಿಸುತ್ತೆ ನೋಡಿ, ಭಯಂಕರವಾಗಿರುತ್ತೆ. ಅವಳು ಅದನ್ನ ಗಮನಿಸೋದಿಲ್ಲ. ಈಗ ಜಾಗಕ್ಕೆ ಡ್ಯಾನಿ ಬಂದ್ಬಿಟ್ಟು ಏನಮ್ಮ ಎಲ್ಲ ಸೆಟ್ ಮಾಡ್ಬಿಟ್ಟ ಅಂತ ಕೇಳ್ತಾರೆ. ಅವಳು ಕೂಡ ಎಲ್ಲ ಸೆಟ್ ಆಯ್ತಪ್ಪ, ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದಿರೋ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ಆ ಪ್ರೊಫೆಸರ್ ಕೂಡ ಅವ್ರ ತಲೆಗೆ ಏನೋ ಡಿವೈಸ್ ಎಲ್ಲ ಹಾಕೊಂಡು ಆ ವಾಯ್ಸ್ ಎಲ್ಲಿ ಬರ್ತಾ ಇದೆ ಅಂತ ಕೇಳಿಸ್ಕೊಂಡು ರೂಮ್ ಆಗಿ ಸುತ್ತಾ ಇರ್ತಾರೆ. ಇನ್ನೊಂದ್ ಕಡೆ ಅವ್ರ ಮಗಳು ಕೆಳಗಡೆ ಕುತ್ಕೊಂಡು ಸಿಸ್ಟಮ್ ಅಲ್ಲಿ ಆ ಥರ್ಮಲ್ ಇಮೇಜ್ ಎಲ್ಲ ಕಾಣಿಸ್ತಾ ಇರುತ್ತಲ್ಲ, ಎಲ್ಲ ರೂಮ್ ಅಲ್ಲಿ ಇಕ್ವಿಪ್ಮೆಂಟ್ ಸೆಟ್ ಮಾಡಿರ್ತಾರಲ್ಲ ಅದನ್ನೆಲ್ಲ ಕುತ್ಕೊಂಡು ನೋಡ್ತಾ ಇರ್ತಾರೆ. ಅದ್ರಲ್ಲಿ ಪ್ರೊಫೆಸರ್ ರೂಮ್ ಆಗಿ ಹೋಗ್ತಾ ಇರೋದನ್ನ ಅಂದ್ರೆ ಏನೋ ವಾಯ್ಸ್ ಏನಾದ್ರು ಕೇಳಿಸುತ್ತಾ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅವ್ರ ದೇಹ ಕೂಡ ಈ ಕ್ಯಾಮ್ರಾನಲ್ಲಿ ಹಂಗೆ ಥರ್ಮಲ್ ಇಮೇಜ್ ತರನೇ ಕಾಣಿಸೋದು. ಅದಾದ್ಮೇಲೆ ಆ ಪ್ರೊಫೆಸರ್ ಕೂಡ ರೂಮ್ ಆಗಿ ಹೋಗ್ತಾ ಇರ್ತಾರೆ. ಇವಳು ಕುತ್ಕೊಂಡು ಒಂದೊಂದ್ ರೂಮ್ ಆಗಿ ನೋಡ್ತಾ ಇರ್ತಾಳೆ. ಎಲ್ಲಾ ಕ್ಯಾಮ್ರಾ ಕೂಡ ಈಗ ಥರ್ಮಲ್ ಇಮೇಜ್ ಎಲ್ಲ ಕಾಣಿಸ್ತಾ ಇರುತ್ತೆ. ಇವಳು ಅದನ್ನ ನೋಡ್ಬಿಟ್ಟು ಹೇಳ್ತಾಳೆ, ಅಪ್ಪ ಡ್ಯಾನಿ ಅವ್ರನ್ನ ಹೊರಗಡೆ ಹೋಗಕ್ ಕೇಳಿಲ್ವಾ ನೀವು, ಅವ್ರೇನಕ್ಕೆ ಅವ್ರ ಮಗನ್ ರೂಮ್ ಅಲ್ಲಿ ಕೂತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂದಾಗ ಈ ಪ್ರೊಫೆಸರ್ ಹೇಳ್ತಾರೆ, ಏನಮ್ಮ ಮಾತಾಡ್ತಾ ಇದ್ಯಾ, ನಾನು ಆಲ್ರೆಡಿ ಡ್ಯಾನಿನ ಹೊರಗಡೆ ಕಳಿಸ್ಬಿಟ್ನಲ್ವಾ, ಅವ್ರು ಇನ್ನೂ ಹೋಗಿಲ್ವಾ ಅಂತ ಹೇಳ್ಬಿಟ್ಟು ವಿಂಡೋ ಹತ್ರ ಹೋಗಿ ನೋಡಿದ್ರೆ ಆಲ್ರೆಡಿ ಡ್ಯಾನಿ ಹೊರಗಡೆ ಕೂತಿರ್ತಾರೆ. ಏನಮ್ಮ ಹೇಳ್ತಾ ಇದೆಯಾ, ಡ್ಯಾನಿ ಆಲ್ರೆಡಿ ಹೊರಗಡೆ ಇದ್ದಾರೆ ಅಂದಾಗ ಇವ್ರ ಮಗಳಿಗೆ ಒಂದ್ ಕ್ಷಣ ಭಯ ಆಗ್ಬಿಡುತ್ತೆ. ಸೊ ಇವ್ರ ಮಗನ್ ರೂಮ್ ಮೇಲೆ ಯಾರೋ ಇದ್ದಾರೆ ಅಂತ ಇವ್ಳು ಟಕ್ಕಂತ ಯೋಚನೆ ಮಾಡಿದವಳು ಆ ಥರ್ಮಲ್ ಇಮೇಜ್ ನ ಆಫ್ ಮಾಡ್ತಾಳೆ. ನೋಡಿದ್ರೆ ನಾರ್ಮಲ್ ಕ್ಯಾಮ್ರಾನಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಾ ಇಲ್ಲ. ಇದನ್ನ ನೋಡಿ ಆ ಪ್ರೊಫೆಸರ್ ಮೈಕ್ ನ ತಗೊಂಡು ಎರಿಕ್ ರೂಮ್ ಗೆ ಹೋಗ್ತಾರೆ. ಅಲ್ಲಿ ಏನಾದ್ರು ವಾಯ್ಸ್ ಕೇಳಿಸುತ್ತಾ ಅಂತ ನೋಡ್ತಾರೆ. ಇಷ್ಟೊತ್ತು ಅವ್ರ ಮಗಳ ವಾಯ್ಸ್ ಚೆನ್ನಾಗಿ ಕೇಳಿಸ್ತಾ ಇತ್ತು, ಆದ್ರೆ ಒಳಗಡೆ ಹೋದ್ಮೇಲೆ ಅವ್ರ ಮಗಳ ವಾಯ್ಸ್ ಏನು ಕೇಳಿಸ್ತಾ ಇಲ್ಲ. ನೀನ್ ಮಾತಾಡ್ತಿರೋದು ಏನು ಕೇಳಿಸ್ತಾ ಇಲ್ಲ ಅನ್ಕೊಂಡೆ ಹೋದವರು ಆ ಒಳಗಡೆಯಿಂದ ಏನೋ ಸೌಂಡ್ ಬರೋದನ್ನ ಗಮನಿಸ್ತಾರೆ. ಆ ಸೌಂಡ್ ಕಡೆನೆ ಹೋಗ್ತಿರ್ತಾ ಇರ್ತಾರೆ. ಆಗ ಸಡನ್ ಆಗಿ ಅವ್ರ ಮಗಳ ವಾಯ್ಸ್ ಮತ್ತೆ ಕೇಳಿಸುತ್ತೆ, ಅಪ್ಪ ನಿನ್ ಮುಂದ್ಗಡೆ ಯಾರೋ ನಿಂತಿದ್ದಾರೆ, ದೂರ ಬಂದ್ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ಈಗ ಹಂಗೆ ಥರ್ಮಲ್ ಕ್ಯಾಮ್ರಾನಲ್ಲಿ ತೋರಿಸ್ತಾರೆ ನೋಡಿ. ಬಟ್ ಇವ್ಳು ಮಾತಾಡ್ತಿರೋದು ಅವ್ರ ಅಪ್ಪಗಲ್ಲಿ ಏನು ಕೇಳಿಸ್ತಾ ಇಲ್ಲ. ಈಗ ಸ್ವಲ್ಪ ಹೊತ್ತಲ್ಲೇ ಆ ಪ್ರೊಫೆಸರ್ ಮುಂದ್ಗಡೆ ಇರೋ ದೆವ್ವ ಒಂದು ಸೌಂಡ್ ನ ಕೊಡತ್ತೆ ನೋಡಿ. ಅಷ್ಟೇ ಇವ್ರೆ ಅಷ್ಟು ದೂರದಲ್ಲಿ ಹೋಗಿ ಬಿದ್ದೋಗ್ತಾರೆ. ಅದಾದ್ಮೇಲೆ ಅವ್ರ ಮಗಳ ಹತ್ರ ಬಂದಾಗ ಅವ್ರ ಮಗಳು ಹೇಳ್ತಾಳೆ, ಅಪ್ಪ ಇಲ್ಲಿ ನಡೀತಾ ಇರೋದ್ ನೋಡಿದ್ರೆ ನನ್ಗೆ ಯಾವ್ದು ಸರಿ ಅನ್ನಿಸ್ತಾ ಇಲ್ಲ, ಇನ್ನೊಂದು ಕ್ಷಣ ಕೂಡ ನಾವ್ ಇಲ್ಲಿ ಇರೋದ್ ಬೇಡಪ್ಪ, ನಾ ಫಸ್ಟ್ ಇಲ್ಲಿಂದ ಹೊರಟೋಗೋಣ ಅಂದಾಗ ಪ್ರೊಫೆಸರ್ ಹೇಳ್ತಾರೆ, ಇಲ್ಲಮ್ಮ ನಾವಾಗೆಲ್ಲ ಹೋಗಕ್ಕಾಗಲ್ಲ, ಇದನ್ನ ಹೆಂಗ್ ನಾವ್ ಅರ್ಧದಲ್ಲಿ ಬಿಟ್ಬಿಟ್ಟು ಹೋಗಕ್ಕಾಗತ್ತೆ, ನನ್ಗೆ ಯಾಕೋ ಇದು ತುಂಬಾನೇ ವಿಚಿತ್ರವಾಗಿ ಅನಿಸ್ತಾ
ಇದೆ, ಇದನ್ನ ನಾವ್ ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಹಂಗೆ ನೈಟ್ ಮಲಗ ಕೊಟ್ಟೋಗ್ತಾರೆ. ಈಗ ನೈಟ್ ಮಲಗಿರ್ಬೇಕಾದ್ರೆ ಈ ಪ್ರೊಫೆಸರ್ ಮಾತ್ರ ಏನೋ ಒಂಥರ ಸೌಂಡ್ ಎಲ್ಲ ಕೇಳಿಸ್ತಾ ಇರುತ್ತೆ. ಎದ್ ಕುತ್ಕೊಂಡವ್ರು ನೋಡಿದ್ರೆ ಮುಂದ್ಗಡೆ ಯಾವ್ದೋ ಒಂದು ದೆವ್ವ ನಿಂತಿರೋ ತರ ಅನ್ಸುತ್ತೆ. ಇವರು ಯಾರದು ಅಂತ ಕೇಳ್ಕೊಂಡು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈಗ ದೆವ್ವ ಕೂಡ ಸ್ಟ್ರೇಟ್ ಆಗಿ ಕಿಚನ್ ಹೋಗುತ್ತೆ. ಅಲ್ಲಿ ನೋಡಿದ್ರೆ ಈ ಪ್ರೊಫೆಸರ್ ಸತ್ತೋಗಿರೋ ಹೆಂಡತಿ ನಿಂತಿರ್ತಾರೆ. ಇದನ್ನ ನೋಡಿ ಅವರೇ ಶಾಕ್ ಆಗ್ಬಿಡ್ತಾರೆ. ಅದ್ರಲ್ಲೂ ದೆವ್ವ ಬಂದು ಇವ್ರ ಹತ್ರ ಮಾತಾಡ್ತಾ ಇರುತ್ತೆ. ಅಂದ್ರೆ ಪ್ರೊಫೆಸರ್ ಹೆಂಡತಿ ಬಂದು ಇವ್ರ ಹತ್ರ ಮಾತಾಡ್ತಾ ಇದಾರೆ. ಏನ್ರಿ ಹೆಂಗಿದೀರಾ, ಚೆನ್ನಾಗಿದ್ದೀರಾ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡೋಗ್ ಒಂದ್ ಚೇರ್ ಮೇಲೆ ಬೇರೆ ಕೂರ್ಸುತ್ತೆ. ಅಷ್ಟೇ ಅಲ್ಲ, ಇಷ್ಟು ವರ್ಷ ನೀವಿಲ್ದೆ ನಾನ್ ಹೆಂಗ್ ಬದುಕ್ತಿ ಅಂತ ನನಗ್ ಗೊತ್ತಾಗ್ತಾ ಇಲ್ಲ, ನೀವು ನನ್ ಜೊತೆ ಬಂದ್ಬಿಡ್ತೀರಾ ಅಂತ ಆ ದೆವ್ವ ಮಾತಾಡ್ತಾ ಇದ್ರೆ ಆ ಪ್ರೊಫೆಸರ್ ಅವ್ರನ್ನೇ ನೋಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಆ ದೆವ್ವ ಹಂಗೆ ಕತ್ತಿನ ತಗೊಂಡು ಆ ಪ್ರೊಫೆಸರ್ ಕೈನ ಕಟ್ ಮಾಡ್ತಾ ಇರುತ್ತೆ. ಇವ್ರಿಗೆ ಅದು ನೋವು ಆಗ್ತಿದೆ, ಆದ್ರೂ ಅವ್ರ ಹೆಂಡತಿ ಮಾತಾಡ್ತಾ ಇದಾರಲ್ಲ ಅಂತ ಅದನ್ನೇ ನೋಡ್ಕೊಂಡ್ ಕೂತಿರ್ತಾರೆ. ಇಲ್ಲಿ ನಮಗ್ ತೋರ್ಸೋದೇನಂದ್ರೆ ಆ ದೆವ್ವನೇ ಅವ್ರ ಕೈನ ಕಟ್ ಮಾಡ್ತಾ ಇರೋ ತರ. ಇನ್ ಸ್ವಲ್ಪ ಹೊತ್ತಲ್ಲಿ ಅವ್ರ ಮಗಳದು ಸೌಂಡ್ ಕೇಳಿಸುತ್ತೆ. ನೋಡಿ, ಅಪ್ಪ ಏನ್ ಮಾಡ್ತಾ ಇದೀರಾ ನೀವು ಅಂತ ಓಡ್ ಬಂದ್ ನೋಡಿದ್ರೆ ಆ ಪ್ರೊಫೆಸರ್ ಅವ್ರ ಕೈನ ಕಟ್ ಮಾಡ್ಕೊಳ್ತಾ ಇರ್ತಾರೆ. ಈ ಹುಡ್ಗಿ ಬಂದವಳು ಡ್ಯಾನಿ ಎಲ್ಲಿದ್ದೀರಾ, ಬೇಗ ಬನ್ನಿ ಅಂತ ಕಿರ್ಚ್ತಾಳೆ. ಇನ್ನೊಂದ್ ಕಡೆ ಎರಿಕ್ ಅವ್ರ ಅಮ್ಮನ ತೋರಿಸ್ತಾರ. ಅವ್ರೆಲ್ಲ ಬೇರೆ ಹತ್ರ ಇರ್ತಾರಲ್ಲ, ಅವ್ರಿಗೊಂದ್ ಫೋನ್ ಕಾಲ್ ಬರುತ್ತೆ. ಎತ್ಕೊಂಡ್ ಮಾತಾಡಿದ್ರೆ ಮಾತಾಡ್ತಾ ಇರೋದು ಎರಿಕ್. ಅಮ್ಮ ದಯವಿಟ್ಟು ನನ್ನ ಕಾಪಾಡಮ್ಮ ಅಂತ. ಇವಳು ಫಸ್ಟ್ ಟೆನ್ಷನ್ ಆಗ್ತಾಳೆ. ಯಾರ್ ನೀವು, ಯಾಕೆ ಇತರ ಮಾತಾಡ್ತಾ ಇದ್ದೀರಾ ಅಂದಾಗ ಎರಿಕ್ ಹೇಳ್ತಾನೆ, ಅಮ್ಮ ನಾನೇಮ್ಮ ಎರಿಕ್ ಮಾತಾಡ್ತಾ ಇರೋದು. ಈ ಅಪ್ಪ ನನ್ನ ತುಂಬಾನೇ ಹಿಂಸೆ ಕೊಡ್ತಾ ಇದ್ದಾನೆ, ನಾನು ಇಲ್ಲೇ ಇದೀನಮ್ಮ ಅಂತ ಹೇಳ್ತಾನೆ. ಅವ್ರ ಅಮ್ಮಗೆ ಏನ್ ಅರ್ಥ ಆಗ್ತಾ ಇಲ್ಲ. ಏನ್ ಮಾತಾಡ್ತಾ ಇದೀಯಾ, ಎಲ್ಲೋ ಇದೆಯಾ ನೀನು ಅಂದಾಗ ಎರಿಕ್ ಹೇಳ್ತಾ ಇರ್ತಾನೆ, ಅಮ್ಮ ಅಪ್ಪ ಯಾರನ್ನೋ ಕರ್ಕೊಂಡ್ ಬಂದಿದಾರಮ್ಮ, ಅವ್ರ ನನ್ನ ತುಂಬಾನೇ ಹರ್ಟ್ ಮಾಡ್ತಾ ಇದಾರೆ, ನಾನು ನನ್ನ ರೂಮ್ ಅಲ್ಲೇ ಬೆಡ್ ಕೆಳಗಡೆನೆ ಇದೀನಮ್ಮ ಅಂತ. ಇದನ್ನ ಕೇಳಿಸ್ಕೊಂಡು ಒಂದು ಕ್ಷಣ ಅವ್ರ ಅಮ್ಮಗೆ ಶಾಕ್ ಆಗ್ಬಿಟ್ಟು ಅಳಕ್ಕೆ ಶುರು ಮಾಡ್ಬಿಡ್ತಾರೆ. ಇನ್ನೊಂದ್ ಕಡೆ ಈ ಪ್ರೊಫೆಸರ್ ನ ತೋರಿಸ್ತಾರೆ. ಅವ್ರ ಹಂಗೆ ರೂಮ್ ಅಲ್ಲಿ ಮಲಗಿರ್ಬೇಕಾದ್ರೆ ಅವ್ರ ಪಕ್ಕದಲ್ಲೇ ಒಂದು ದೆವ್ವ ನಿಂತಿರುತ್ತೆ. ಅವ್ರನ್ನ ಮುಟ್ಟಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅವ್ರ ಮಗಳು ಹಂಗೆ ಹೊರಗಡೆ ಬಂದು ಬಾಲ್ಕನಿಯಲ್ಲಿ ಸ್ಮೋಕ್ ಮಾಡ್ಬೇಕು ಅಂತ ಟ್ರೈ ಮಾಡಿದ್ರೆ ಎದುರುಗಡೆ ಇರೋ ಮರದಲ್ಲಿ ಫುಲ್ ಆಗಿ ತುಂಬಾ ಬೆಕ್ಕುಗಳನ್ನ ಸಾಯಿಸಿ ಎಲ್ಲ ಫುಲ್ ಆಗಿ ನೇತಾಕಿಟ್ಟಿರ್ತಾರೆ. ಇದನ್ನ ನೋಡಿ ಡ್ಯಾನಿ ಬಂದು ಅದನ್ನೆಲ್ಲ ಮಣ್ಣು ಮಾಡ್ತಾ ಇರ್ತಾರೆ. ಆಗ ಪ್ರೊಫೆಸರ್ ನ ಕೇಳ್ತಾರೆ, ಪ್ರೊಫೆಸರ್ ಇದಕ್ಕೂ ಮುಂಚೆ ನೀವ್ ಇತರ ಏನಾದ್ರು ನೋಡಿದೀರಾ, ಏನಿದೆಲ್ಲ ಈ ತರ ನಡೀತಾ ಇದೆ ಅಂದಾಗ ಆ ಪ್ರೊಫೆಸರ್ ಹೇಳ್ತಾರೆ, ಇದಕ್ಕೂ ಮುಂಚೆ ನಾನು ಇದನ್ನೆಲ್ಲ ನೋಡಿಲ್ಲ, ಬಟ್ ಇದ್ರ ಬಗ್ಗೆ ಕೇಳ್ಪಟ್ಟಿದೀನಿ, ನಮ್ಗಿದೊಂದು ವಾರ್ನಿಂಗ್ ಅಂದಾಗ ಡ್ಯಾನಿ ಕೇಳ್ತಾರೆ, ವಾರ್ನಿಂಗ್ ಯಾರು ನಮ್ಗೆ ಈ ತರ ವಾರ್ನಿಂಗ್ ಕೊಡ್ತಾ ಇದಾರೆ ಅಂತ. ಅದೇ ಟೈಮ್ಗೆ ಡ್ಯಾನಿ ಅವ್ರ ವೈಫ್ ಅಲ್ಲಿ ಬಂದು ಇಳಿತಾರೆ. ಡ್ಯಾನಿನ ನೋಡಿದ ತಕ್ಷಣ ಭಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾರು ಇವ್ರನ್ನೆಲ್ಲ ಕರ್ಕೊಂಡ್ ಬಂದ್ ಏನ್ ಮಾಡ್ತಾ ಇದ್ದೀರಾ ಅಂತ ಬೈದ್ಬಿಟ್ಟು ಹಂಗೆ ಸ್ಟ್ರೇಟ್ ಆಗಿ ಮನೆ ಒಳಗಡೆ ಹೋಗ್ತಾರೆ. ಇನ್ನೊಂದ್ ಕಡೆ ಪ್ರೊಫೆಸರ್ ಅವ್ರ ಮಗಳನ್ನ ತೋರಿಸ್ತಾರೆ. ಅವ್ರು ಯಾವ್ದೋ ಒಂದು ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ಕೆಲವು ಮೆಡಿಸಿನ್ಸ್ ಎಲ್ಲ ತಗೊಂಡು ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಅಲ್ಲಿರೋ ಯಾವ್ದೋ ಒಂದು ಮನೆ ಡೋರ್ ತಾನಾಗೆ ಓಪನ್ ಆಗುತ್ತೆ. ಒಳಗಡೆಯಿಂದ ವಿಯರ್ಡ್ ಆಗಿರೋ ಒಂದು ಅಜ್ಜಿ ಹೊರಗಡೆ ಬರ್ತಾರೆ. ಈ ಹುಡುಗಿ ಬಾ ಒಳಗಡೆ, ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತ ಕರೀತಾರೆ. ಇವಳು ನೋಡ್ಬಿಟ್ಟು ನಾನ್ ಯಾಕೆ ನಿಮ್ ಮನೆ ಒಳಗಡೆ ಬರ್ಬೇಕು, ನನ್ನನ್ ಯಾಕೆ ಕರೀತಾ ಇದ್ದೀರಾ ಅಂದಾಗ ಆ ಅಜ್ಜಿ ಹೇಳ್ತಾರೆ, ನೀವು ಆ ಮನೆಗ್ ತಾನೇ ಬಂದಿದ್ದೀರಾ, ಆ ಮಾತಾಡೋ ಮನೆಗ್ ತಾನೇ ಬಂದಿದ್ದೀರಾ, ಆ ಮನೆ ಬಗ್ಗೆ ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು, ಬಾ ಒಳಗಡೆ ಅಂದಿದ ತಕ್ಷಣ ಇವಳು ಸ್ವಲ್ಪ ಯೋಚನೆ ಮಾಡಲ್ಲ, ಆ ಮನೆ ಒಳಗಡೆ ಹೋಗ್ತಾಳೆ. ಈಗ ಹಂಗೆ ಮತ್ತೆ ಮನೆ ಕಡೆ ತೋರಿಸ್ತಾರೆ. ನೋಡಿ ಎರಿಕ್ ಅವ್ರಮ್ಮ ಎರಿಕ್ ನ ಹುಡ್ಕೊಂಡ್ ಬಂದಿರ್ತಾರಲ್ಲ, ರೂಮ್ ಒಳಗಡೆ ಹೋಗಿ ನೋಡ್ತಾರೆ. ಆ ಬೆಡ್ ಕೆಳಗಡೆ ಬಗ್ಗಿ ನೋಡ್ತಾರೆ, ಬಟ್ ಎರಿಕ್ ಎಲ್ಲೂ ಕಾಣಿಸಲ್ಲ. ಇದೆಲ್ಲ ಜಸ್ಟ್ ನನ್ ಭ್ರಮೆ ಅಷ್ಟೇ, ನನ್ ಮಗನ್ ಬಗ್ಗೆ ಯೋಚನೆ ಮಾಡ್ತಾ ಇರೋದಕ್ಕೆ ನನ್ಗೆ ಇತರ ಫೀಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಆ ರೂಮ್ ಇಂದ ಹೊರಗಡೆ ಹೋಗ್ಬೇಕು ಅಂತ ನೋಡ್ತಾರೆ. ಆಗ ಸಡನ್ ಆಗಿ ಎರಿಕ್ ಟಾಯ್ಸ್ ಎಲ್ಲ ಪ್ಲೇ ಆಗೋ ಸೌಂಡ್ ಕೇಳಿಸುತ್ತೆ. ಏನಂತ ತಿರುಗಿ ನೋಡಿದ್ರೆ ಅಲ್ಲೇ ಎರಿಕ್ ಕುತ್ಕೊಂಡ ಟಾಯ್ಸ್ ಜೊತೆ ಆಡ್ತಾ ಇರ್ತಾನೆ. ಇದನ್ನ ನೋಡಿ ಅವರೇ ಒಂದ್ ಕ್ಷಣ ಎಮೋಷನಲ್ ಆಗ್ಬಿಡ್ತಾರೆ. ಎರಿಕ್ ನೀನಾ ಅಂತ ಹೇಳ್ಬಿಟ್ಟು ಹಂಗೆ ಹತ್ರ ಬಂದು ಅವ್ರನ್ನ ಮಾತಾಡ್ಸ್ಬೇಕು ಅಂತ ನೋಡ್ತಾರೆ. ಅವ್ನ ಮುಟ್ಬೇಕು ಅನ್ಕೊಳ್ಳೋ ಟೈಮಲ್ಲೇ ಅವ್ನ್ ಟಕ್ಕಂತ ಅವಳೆ ಇಳಿತಾರ ಹಂಗೆ ಮಂಚದ ಕೆಳಗಡೆ ಓಡೋಟೋಗ್ತಾನೆ. ಇವ್ರಿಗೊಂದ್ ಕ್ಷಣ ಭಯ ಆದ್ರೆ ಕೂಡ ಇವ್ರು ಹೋಗ್ಬಿಟ್ಟ ಮಂಚದ ಕೆಳಗಡೆ ಬಗ್ ನೋಡ್ತಾರೆ, ಬಟ್ ಯಾರು ಕಾಣಿಸಲ್ಲ. ಬಟ್ ಆ ಕಡೆ ಒಂದು ಭಯಂಕರವಾಗಿರೋ ಕಾಲ್ ಮಾತ್ರ, ವಯಸ್ಸಾಗಿರೋ ಒಂದು ಕಾಲ್ ಮಾತ್ರ ಕಾಣಿಸುತ್ತೆ. ಯಾರಪ್ಪ ಇದು ಅಂತ ಹೇಳ್ಬಿಟ್ಟು ಮೇಲೆ ಎದ್ ನೋಡಿದ್ರೆ ಮೇಲೆ ಏನು ಕಾಣಿಸ್ತಾ ಇಲ್ಲ, ಬಟ್ ಕೆಳಗಡೆ ಬಗ್ ನೋಡಿದ್ರೆ ಕಾಲ್ ಮಾತ್ರ ಇದೆ. ಮೇಲೆ ನೋಡಿದ್ರೆ ಮತ್ತೆ ಏನು ಇಲ್ಲ, ಕೆಳಗಡೆ ಬಗ್ಗಿದ್ರೆ ಆ ಕಾಲ್ ಇದೆ. ಈಗ ಸ್ಲೋ ಆಗಿ ಆ ಕಾಲ್ ಹಂಗೆ ಮಂಚದ ಮೇಲೆ ಹತ್ತತ್ತೆ. ಒಂದು ಕ್ಷಣ ಭಯ ಪಡ್ತಾರೆ. ನೋಡಿ ಹಂಗೆ ಹಿಂದ್ಗಡೆ ಹೊಟ್ಟೋಗ್ತಾರೆ. ಹಿಂದ್ಗಡೆ ಹೋದವ್ರು ಕೆಳಗಡೆ ಕೈ ಇಟ್ಟು ನೋಡ್ತಾರೆ. ನೋಡಿ ಮತ್ತೆ ಆ ಭಯಂಕರವಾದ ಕಾಲು ಇವ್ರ ಕೈ ಹತ್ರ ಇರುತ್ತೆ. ಹಂಗೆ ಅವ್ರ ಹಿಂದ್ಗಡೆನೆ ದೆವ್ವ ನಿಂತಿರುತ್ತೆ. ಈಗ ಅವ್ರ ಮುಖ ನೋಡಿ ಎಷ್ಟು ಭಯ ಪಟ್ಟಿರ್ತಾರೆ. ಈಗ ಹಂಗೆ ಕಟ್ ಮಾಡಿ ಕೆಳಗಡೆ ಆ ಪ್ರೊಫೆಸರ್ ಮತ್ತೆ ಡ್ಯಾನಿ ಅವ್ರು ಮಾತಾಡ್ತಾ ಇರೋದನ್ನ ತೋರಿಸ್ತಾರೆ. ಆ ಪ್ರೊಫೆಸರ್ ಗೂಗಲ್ ಅಲ್ಲಿ ಚೆಕ್ ಮಾಡಿ ಈಗ ಬೆಕ್ಕೆಲ್ಲ ಸತ್ತಿರತ್ತಲ್ಲ ಅದನ್ನ ತೋರಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಇದಕ್ಕೂ ಮುಂಚೆ ಜರ್ಮನ್ ಅವರೆಲ್ಲ ಯಾರು ನಮ್ ಇರೋ ಜಾಗಕ್ಕೆ ಒಳಗಡೆ ಬರಬಾರ್ದು ಅಂತ ಹೇಳಿ ಈ ತರ ಬೆಕ್ಕನೆಲ್ಲ ಸಾಯಿಸಿ ಬೇರೆಯವ್ರಿಗೆ ವಾರ್ನಿಂಗ್ ಕೊಡ್ತಾ ಇದ್ರು ಅಂತ. ಅದಕ್ಕೆ ಡ್ಯಾನಿ ಕೇಳ್ತಾರೆ, ಬೇರೆಯವ್ರಿಗೆ ಅಂದ್ರೆ ಯಾರಿಗ್ ವಾರ್ನಿಂಗ್ ಕೊಡ್ತಾ ಇದ್ರು ಅಂತ. ಇವ್ರು ಮಾತಾಡ್ಕೊಳ್ಳೋ ಟೈಮ್ ಅಲ್ಲೇ ಆ ಪ್ರೊಫೆಸರ್ ಅವ್ರ ಮಗಳು ಕೂಡ ಅಲ್ಲಿಗೆ ಬರ್ತಾರೆ. ಇವ್ರು ಭಯಂಕರವಾಗಿ ಒಂದು ನಿಜಾನ ಕಂಡಿಡ್ಕೊಂಡ್ ಬಂದಿದ್ದಾರೆ ಏನೋ ಗೊತ್ತಿಲ್ಲ, ಅದನ್ನ ಇಲ್ಲಿ ಪ್ರೊಫೆಸರ್ ಹತ್ರ ಹೇಳ್ತಾ ಇರ್ತಾರೆ. ನನ್ಗೆ ಮನೆ ಬಗ್ಗೆ ಒಂದು ವಿಚಾರ ಗೊತ್ತಾಗಿದೆ. 300 ವರ್ಷದಿಂದ ಈ ಜಾಗ ಬಂದು ಒಂದು ಕೋರ್ಟ್ ಆಗಿತ್ತು. ಕೋರ್ಟ್ ಅಂದ್ರೆ ನಾರ್ಮಲ್ ಆಗಿ ಈಗ ನಾವ್ ನೋಡ್ತಿದೀವಲ್ಲ ಆತರ ಕೋರ್ಟ್ ಅಲ್ಲ. ಆ ಕಾಲದಲ್ಲಿ ಆ ಕೋರ್ಟ್ ಅಲ್ಲೇ ಅವ್ರಿಗೆ ದಂಡನೆ ಎಲ್ಲ ಕೊಡ್ತಾ ಇದ್ರಂತೆ. ಆತರ ತುಂಬಾ ಜನ ಅಲ್ಲಿ ಸಾಯಿಸಿದ್ದಾರೆ. ಆತರ ಸಾಯಿಸಿರೋರಲ್ಲಿ ಈ ಮಾಟ ಮಂತ್ರ ಎಲ್ಲ ಮಾಡ್ತಾರಲ್ಲ ಲೇಡೀಸು, ಅಂತವ್ರನ್ನ ಕೂಡ ಸಾಯಿಸಿದ್ದಾರೆ ಅಂತ. ಇದನ್ನ ಕೇಳಿಸ್ಕೊಂಡ್ ಪ್ರೊಫೆಸರ್ ಶಾಕ್ ಆಗ್ಬಿಡ್ತಾರೆ. ಏನು ಮಾಟ ಮಂತ್ರ ಮಾಡೋ ಲೇಡೀಸಾ, ಅವ್ರನ್ನೆಲ್ಲ ನಾರ್ಮಲ್ ಆಗಿ ಸಾಯಿಸಬಾರ್ದೆ, ಅವ್ರನ್ನೆಲ್ಲ ಸುಟ್ಟೆ ಸಾಯಿಸ್ಬೇಕು ಅನ್ನೋ ಟೈಮ್ ಅಲ್ಲೇ ದೊಪ್ಪತ್ತ ಮೇಲಿಂದ ಒಬ್ರು ಬಂದ್ ಹಂಗೆ ಬೀಳ್ತಾರ. ಹಂಗೆ ನೇಣ್ ಹಾಕೊಂಡು, ಬೇರೆ ಯಾರು ಅಲ್ಲ ಎರಿಕ್ ಅವ್ರ ಅಮ್ಮನೆ ಅಂದ್ರೆ ಡ್ಯಾನಿ ಅವ್ರ ವೈಫೆ. ಅಷ್ಟೇ ಫುಲ್ ನೇಣ್ ಹಾಕೊಂಡೆ ಸತ್ತೋಗ್ಬಿಟ್ರು ಪಾಪ. ಇದನ್ನ ನೋಡಿ ಡ್ಯಾನಿಗೆ ಹೆಂಗಿರತ್ತೆ ಹೇಳಿ ಹಂಗೆ ಕಾಲ್ನ ಹಿಡ್ಕೊಂಡು ಓ ಅಂತ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾರೆ. ಆ ಪ್ರೊಫೆಸರ್ ಅವ್ರ ಮಗಳು ಕೂಡ ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹಂಗೆ ಶಾಕಿಂಗ್ ಅಲ್ಲಿ ನಿಂತಿರ್ತಾರೆ. ಸ್ವಲ್ಪ ಹೊತ್ತಲ್ಲೇ ಎರಿಕ್ ಅವ್ರ ಅಮ್ಮ ಅವ್ರ ಕಿವಿಯಲ್ಲಿ ತೋರಿಸ್ತಾರೆ. ನೋಡಿ ಅವ್ರ ಕಿವಿ ಒಳಗಡೆ ಬ್ಲಡ್ ಬರ್ತಾ ಇರುತ್ತೆ, ಜೊತೆಗೆ ನೊಣ ಕೂಡ ಬರ್ತಾ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಆ ಡಾಕ್ಟರ್ ಕಿವಿಯಲ್ಲಿ ಬಂದಿರುತ್ತಲ್ಲ ಅದೇ ತರಾನೇ. ಈಗ ಸ್ವಲ್ಪ ಹೊತ್ತಿಗೆ ಜಾಗಕ್ಕೆ ಪೊಲೀಸ್ ಅವರು ಆಂಬ್ಯುಲೆನ್ಸ್ ಎಲ್ಲ ಕೂಡ ಬಂದ್ಬಿಡುತ್ತೆ. ಹಂಗೆ ಡ್ಯಾನಿ ಅವ್ರ ವೈಫ್ ಬಾಡಿನ ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ. ಪಾಪ ಡ್ಯಾನಿಗಂತೂ ತುಂಬಾ ಬೇಜಾರಾಗುತ್ತೆ. ಈ ಮನೆಗ್ ಬಂದ್ಮೇಲೆ ಫಸ್ಟ್ ಸತ್ತಿದವ್ರ ಮಗ, ಈಗ ಅವ್ರ ವೈಫ್ ಪಾಪ ಡ್ಯಾನಿ ಒಬ್ಬಂಟಿ ಆಗ್ಬಿಟ್ರು. ತುಂಬಾನೇ ಬೇಜಾರಲ್ಲಿ ನಿಂತಿರ್ಬೇಕಾದ್ರೆ
ಈ ಕಡೆ ಪ್ರೊಫೆಸರ್ ಗೂಗಲ್ ಅಲ್ಲಿ ಏನೋ ಸರ್ಚ್ ಮಾಡ್ತಾ ಇರ್ತಾರೆ. ಏನಂತ ನೋಡಿದ್ರೆ ಅವ್ರು ಸ್ಟಾರ್ಟಿಂಗ್ ಈ ಮನೆಗೆ ಬಂದಾಗ ಮೇಲೆ ಒಂದು ವಿಂಡೋ ಹತ್ರ ಒಂದು ನೇಣ್ ಹಾಕೊಂಡಿರ್ತಾರ, ಒಂದು ಹಗ್ಗನೆಲ್ಲ ಹಾಕಿರ್ತಾರಲ್ಲ, ಅದ್ರ ಬಗ್ಗೆ ಎಲ್ಲ ಅವ್ರು ಗೂಗಲ್ ಸರ್ಚ್ ಮಾಡಿ ನೋಡಿದಾಗ ಕೆಲವೊಂದು ವಿಷಯಗಳು ಅವ್ರಿಗೆ ಗೊತ್ತಾಗುತ್ತೆ. ಏನಂತ ನೋಡಿದ್ರೆ ಈ ಜಾಗದಲ್ಲಿ ಆಲ್ರೆಡಿ ಕೆಲವ್ರಿಗೆಲ್ಲ ಶಿಕ್ಷೆ ಕೊಡ್ತಾ ಇದ್ರು ಅಂತ ಗೊತ್ತಾಯ್ತಲ್ಲ, ಆತರ ಅವ್ರನ್ನ ಶಿಕ್ಷೆ ಕೊಡೋದಕ್ಕೂ ಮುಂಚೆ ತುಂಬಾನೇ ಟಾರ್ಚರ್ ಮಾಡ್ತಾ ಇದ್ರಂತೆ. ಅದಕ್ಕೆ ಯೂಸ್ ಮಾಡ್ತಾ ಇರೋ ಒಂದು ಎಕ್ವಿಪ್ಮೆಂಟ್ ಈಗ ಅಲ್ಲಿ ನೇತಾಡ್ತಾ ಇದ್ದಿದ್ದು. ಇವ್ರು ಬೇಗ ಬೇಗ ಹೋಗ್ಬಿಟ್ಟು ಅವ್ರ ಮಗಳ ಹತ್ರ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾ ಫಸ್ಟ್ ಜಾಗಕ್ಕೆ ಹೋಗ್ಬಿಟ್ಟು ಅದನ್ನೆಲ್ಲ ಕಂಡಿಡಿಬೇಕು ಅಂದಾಗ ಅವ್ರ ಮಗಳು ಹೇಳ್ತಾಳೆ, ಹಲೋ ಅಪ್ಪ, ಸ್ವಲ್ಪ ಬ್ರೇಕ್ ಕೊಡ್ತೀರಾ? ಫಸ್ಟ್ ನಾವ್ ಈ ಜಾಗನ ಬಿಟ್ಟು ಖಾಲಿ ಮಾಡ್ಬೇಕು. ಯಾಕಂದ್ರೆ ಇದಕ್ಕೂ ಮುಂಚೆ ನಾನು ಈ ತರ ವಿಷಯ ನಡೆದಿದ್ದನ್ನ ನೋಡಿಲ್ಲ, ಕೇಳ್ ಕೂಡ ಪಟ್ಟಿಲ್ಲ. ನಾವ್ ಇನ್ಮೇಲೆ ಇಲ್ಲಿ ಇರೋದ್ ಬೇಡ, ನಾವ್ ಫಸ್ಟ್ ಇಲ್ಲಿಂದ ಹೋಗೋಣ ಅಂದಾಗ ಪ್ರೊಫೆಸರ್ ಹೇಳ್ತಾರೆ, ಅದಿಂಗಮ್ಮ ಅರ್ಧ ಬಿಟ್ಬಿಟ್ಟು ಹೋಗಕ್ಕಾಗುತ್ತೆ, ನಾನು ಇದ್ರ ಬಗ್ಗೆ ಪೂರ್ತಿ ರಿಸರ್ಚ್ ಮಾಡ್ಬೇಕು, ಬಾ ನನ್ ಜೊತೆ ಅಂತ ಕರೆದಾಗ ಅವ್ರ ಮಗಳು ಹೇಳ್ತಾಳೆ, ನೋಡಪ್ಪ ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಾ ಇದೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ಅಮ್ಮ ಹತ್ರ ಮಾತಾಡ್ಬೇಕು, ಅವ್ರ ಹತ್ರ ಕಮ್ಯುನಿಕೇಟ್ ಮಾಡ್ಬೇಕು ಅಂತ. ಅದೇ ನಿನ್ ಕೈಲಿ ಯಾಕಪ್ಪ ಅರ್ಥ ಮಾಡ್ಕೊಳಕ್ ಆಗ್ತಲ್ಲ? ಆಲ್ರೆಡಿ ನಮ್ಮಮ್ಮ ಸತ್ತೋಗಿದ್ದಾರೆ, ಇದಕ್ ಮೇಲೆ ನಾವ್ ಇಲ್ಲಿ ಇರೋದ್ ಬೇಡ, ನಿನ್ ಕೆಲಸ ಇಲ್ಲಿಗೆ ಸ್ಟಾಪ್ ಮಾಡು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಗ್ ಸಮಾಧಾನ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಅವಳು ಅಲ್ಲಿಂದ ಒಳಗಡೆ ಹೊಟ್ಟೋಗ್ತಾಳೆ. ಇನ್ನೊಂದ್ ಕಡೆ ಡ್ಯಾನಿನ ತೋರಿಸ್ತಾರೆ. ಅವ್ರಿಗೆ ಪಾಪ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹಂಗೆ ಒಂಥರ ಬೇಜಾರಾಗ ಒಂದ್ ಜಾಗದಲ್ಲಿ ಕೂತಿರ್ಬೇಕಾದ್ರೆ ಮತ್ತೆ ಅವ್ರ ಪಕ್ಕದಲ್ಲಿರೋ ವಾಕಿ ಟಾಕಿ ಸೌಂಡ್ ಬರ್ತಾ ಇರುತ್ತೆ. ಏನ ಸೌಂಡ್ ಅಂತ ಕೇಳಿಸ್ಕೊಳ್ತಾರೆ, ಬಟ್ ತುಂಬಾ ಡಿಸ್ಟರ್ಬಿಂಗ್ ಆಗಿರುತ್ತೆ. ಹಂಗೆ ಈಗ ತಲೆ ಎತ್ತಿ ನೋಡ್ತಾರೆ. ನೋಡಿ ಅವ್ರ ಮುಂದ್ಗಡೆ ಒಂದು ಸ್ಕ್ರೀನ್ ಇರುತ್ತೆ. ಸ್ಕ್ರೀನ್ ಆ ಕಡೆ ಅವ್ರ ಹೆಂಡತಿನ ಅವ್ರ ಮಗ ಇಬ್ರು ಇರೋ ತರ ಇವ್ರಿಗೆ ಅನ್ಸುತ್ತೆ. ಹಂಗೆ ಬೇಜಾರೆಲ್ಲ ಹತ್ರ ಹೋಗಿ ಆ ಸ್ಕ್ರೀನ್ ಜರುಗಿಸಿ ನೋಡಿದ್ರೆ ಅಲ್ಲಿ ಯಾರು ಇಲ್ಲ, ಒಂದು ಲ್ಯಾಡರ್ ಮಾತ್ರ ಇರುತ್ತೆ. ತುಂಬಾ ಭಯ ಪಡ್ತಾರೆ. ಅದನ್ನ ಹಂಗೆ ನೋಡ್ತಾ ಇರೋ ಟೈಮ್ ಅಲ್ಲೇ ಟಕ್ಕಂತ ಸ್ಕ್ರೀನ್ ಇಂದ ಯಾವ್ದೋ ಒಂದು ದೇಹ ಬಂದು ಇವ್ರು ನಂಗೆ ಗಟ್ಟಿಗೆ ಹಿಡ್ಕೊಳ್ಳೋದನ್ನ ತೋರಿಸ್ತಾರೆ. ಇನ್ನೊಂದ್ ಕಡೆ ಪ್ರೊಫೆಸರ್ ನ ಮತ್ತೆ ಅವ್ರ ಮಗಳನ್ನ ತೋರಿಸ್ತಾರೆ. ಅವ್ರ ಕೆಳಗಡೆ ಅವ್ರ ಸಿಸ್ಟಮ್ ಎಲ್ಲ ಇಟ್ಟಿರ್ತಾರಲ್ಲ, ಅದ್ರಲ್ಲಿ ಕ್ಯಾಮ್ರಾನಲ್ಲಿ ಈ ಎರಿಕ್ ಅವರಮ್ಮ ಹೆಂಗ್ ಸತ್ರು ಅಂತ ಹೇಳ್ಬಿಟ್ಟು ಪ್ರೊಫೆಸರ್ ನ ಕರೆದು ತೋರಿಸ್ತಾ ಇರ್ತಾರೆ. ಅವ್ರಾಗ ಅವರೇ ನಡ್ಕೊಂಡೋಗಿ ನೇಣ್ ಹಾಕೊಂಡು ಮೇಲಿಂದ ಬಿದ್ದಿರೋ ತರ ಇರುತ್ತೆ. ಅದನ್ನ ನೋಡ್ಬಿಟ್ಟು ಪ್ರೊಫೆಸರ್ ಕೇಳ್ತಾರೆ, ಇದ್ರಲ್ಲಿ ಏನಮ್ಮ ಇದೆ ಅಂದಾಗ ಅವ್ರ ಮಗಳು ಹೇಳ್ತಾಳೆ, ಅಪ್ಪ ಇದ್ರಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಥರ್ಮಲ್ ಕ್ಯಾಮ್ರಾನಲ್ಲಿ ತೋರಿಸ್ತಾರೆ. ನೋಡಿ ಯಾರೋ ಒಬ್ರು ಇದ್ದಿದ್ದಾರೆ, ಅವ್ರ ಸಾವಿಗೆ ಅವರೇ ಕಾರಣ ಅನ್ನೋ ತರ ಇವ್ರು ಮಾತಾಡ್ಕೊಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ಮೇಲಿಂದ ಗನ್ ಶೂಟಿಂಗ್ ಸೌಂಡ್ ಎಲ್ಲ ಕೇಳಿಸುತ್ತೆ. ಇವ್ರು ಭಯ ಪಟ್ಕೊಂಡ್ ಮೇಲೆ ಹೋಗಿ ನೋಡಿದ್ರೆ ನಮ್ ಹೀರೋ ಒಳ್ಳೆ ಮೆಂಟಲ್ ಹಿಡಿದಿರೋ ತರ ಎಲ್ಲಾ ದಿಕ್ಕೂ ನೋಡಿ ನೋಡಿ ಶೂಟ್ ಮಾಡ್ತಾ ಇರ್ತಾನೆ. ಹೆಂಗೋ ಪ್ರೊಫೆಸರ್ ಸಮಾಧಾನ ಮಾಡಿ ನೈಸಾಗ ಅವ್ನ ಕೈಯಿಂದ ಗನ್ ತಗೊಂಡ್ಬಿಡ್ತಾರೆ. ಇವ್ರಂತೂ ತುಂಬಾನೇ ವೆಕ್ಸ್ ಆಗಿ ಮಾತಾಡ್ತಾ ಇರ್ತಾರೆ. ಎಲ್ಲ ನನ್ನಿಂದಾನೆ, ನಾನ್ ಈ ಮನೆ ತಗೊಳ್ದೇ ಇದ್ರೆ ಇವಾಗ ನನ್ನ ಹೆಂಡತಿ ಮಗ ಇಬ್ರು ಬದುಕಿರೋರೇನೋ, ಇದಕ್ಕೆಲ್ಲ ನಾನೇ ಕಾರಣ, ನಾನು ಒಂಟಿ ಮರ ಆಗ್ಬಿಟ್ಟೆ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಅಳ್ಳವಾಗ ಪ್ರೊಫೆಸರ್ ಸಮಾಧಾನ ಮಾಡ್ತಾರೆ. ನೋಡಿ ಈಗ ನೀವು ಒಡೆದೋಗಿ ಇತ್ರ ಅಳ್ಳೋದಕ್ಕೆ ಇದು ಟೈಮ್ ಅಲ್ಲ, ನಾವ್ ಒಂದ್ ವಿಷಯನ ಕಂಡಿಡಿಲೇಬೇಕು. ಈ ಜಾಗದಲ್ಲಿ ಅಂದ್ರೆ ಈ ಮನೆನ ಇದಕ್ಕೂ ಮುಂಚೆ ಒಂದು ಕೋರ್ಟ್ ಆಗಿ ಯೂಸ್ ಮಾಡಿದ್ರಂದ್ರೆ ಅದ್ರಲ್ಲಿ ಎಲ್ಲರನ್ನು ಸಾಯಿಸ್ತಾ ಇದ್ರು ಅಂದ್ರೆ ಟಾರ್ಚರ್ ಮಾಡಕ್ಕಂತಾನೆ ಒಂದು ಜಾಗನ ಇಟ್ಟಿರ್ತಾರೆ. ಆ ಜಾಗ ಇಲ್ಲೇ ಎಲ್ಲೋ ಇದೆ, ಫಸ್ಟ್ ನಾವ್ ಅದನ್ನ ಕಂಡಿಡಿಬೇಕು, ಅವಾಗ್ಲೇ ಇದಕ್ಕೆಲ್ಲ ಸೊಲ್ಯೂಷನ್ ನಮಗ್ ಗೊತ್ತಾಗೋದು ಅಂತ ಹೇಳ್ತಾರೆ. ಆಗ ಟಕ್ ಅಂತ ಡ್ಯಾನಿಗೆ ಒಂದು ಫ್ಲಾಶ್ ಆಗುತ್ತೆ. ಐ ಥಿಂಕ್ ನನ್ಗ ಜಾಗ ಗೊತ್ತಿದೆ ಅಂತ ಕಾಣಿಸುತ್ತೆ ಅಂತ ಯಾವ್ದೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಬೇರೆ ಎಲ್ಲೂ ಅಲ್ಲ, ಸ್ಟಾರ್ಟಿಂಗ್ ಇಂದ ಅವ್ರೊಂದು ಗೋಡೆ ಹತ್ರ ಒಂದು ಕ್ರ್ಯಾಕ್ ಬಿಟ್ಟಿರೋದು, ಅಲ್ಲಿಂದ ನೊಣಗಳೆಲ್ಲ ಬರ್ತಾ ಇರುತ್ತಲ್ಲ, ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅದನ್ನೆಲ್ಲ ಹೊಡೆದು ನೋಡ್ತಾರೆ. ನೋಡಿದ್ರೆ ಇವ್ರು ಅನ್ಕೊಂಡಿದ್ ಕರೆಕ್ಟ್, ಒಳಗಡೆ ಒಂದು ಬೇಸ್ಮೆಂಟೇ ಇದೆ. 3 ಜನನು ಒಳಗಡೆ ಹೋಗಿ ನೋಡ್ತಾರೆ. ಒಳಗಡೆ ಹೋಗಿ ನೋಡಿದ್ರೆ ಒಂದು ಜೈಲೇ ಇದೆ. ಅಷ್ಟೇ ಅಲ್ಲ, ಟಾರ್ಚರ್ ಮಾಡಕ್ಕೆ ಅಂತ ಯೂಸ್ ಮಾಡ್ತಾರಲ್ಲ ಎಕ್ವಿಪ್ಮೆಂಟ್ಸ್, ಆ ತರದ್ದು ವೆರೈಟಿ ಆಗಿರುತ್ತೆ. ಅದನ್ನೆಲ್ಲ ಹಂಗೆ ಇವರು ಶಾಕಿಂಗ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಒಂದು ಕೇಜ್ ತರ ಇರುತ್ತೆ. ಅದ್ರೊಳಗಡೆ ಯಾವ್ದೋ ಒಂದು ಸ್ಕೆಲಿಟನ್ ಇರುತ್ತೆ. ಅದು ಪೂರ್ತಿ ಸ್ಕೆಲಿಟನ್ ಅಂತ ಹೇಳಕ್ಕಾಗಲ್ಲ, ಬಟ್ ಮಮ್ಮಿಫೈಡ್ ಮಾಡಿರೋ ತರನೇ ಇರುತ್ತೆ. ಅದ್ರೊಳಗೆ ಅದ್ರ ಬಾಯಂತೂ ಅಂತ ತೆಕ್ಕೊಂಡಿರುತ್ತೆ. ಅದರಿಂದನೇ ಫುಲ್ ಆಗಿ ನೊಣಗಳೆಲ್ಲ ಹೊರಗಡೆ ಬರ್ತಾ ಇರೋದು. ಇದನ್ನ ನೋಡ್ಬಿಟ್ಟು ಡ್ಯಾನಿ ಕೇಳ್ತಾರೆ, ಯಾಕಾದ್ರ ಬಾಯ್ ಅಷ್ಟೊಂದು ಡ್ಯಾಮೇಜ್ ಆಗಿದೆ, ಯಾಕತರ ಇದೆ, ಅದನ್ನ ಕೇಜಲ್ ಬೇರೆ ಹಾಕಿದ್ದಾರೆ ಅಂದಾಗ ಪ್ರೊಫೆಸರ್ ಹೇಳ್ತಾರೆ, ಈ ತರ ಮಾಟ ಮಂತ್ರ ಮಾಡೋ ಲೇಡೀಸ್ ಗೆಲ್ಲ ಆಯ್ದಾನೆ ಅವ್ರ ಬಾಯ್ ಅಲ್ವಾ, ಯಾಕಂದ್ರೆ ಅವ್ರು ಅದನ್ನ ಯೂಸ್ ಮಾಡಿನೇ ಬೇಕಾಗಿರೋ ಮಂತ್ರಗಳನ್ನೆಲ್ಲ ಹೇಳೋದು, ಭಯಂಕರವಾಗಿ ಮ್ಯಾನಿಪುಲೇಟ್ ಮಾಡೋದು, ಅದರಿಂದ ತಾನೇ ವಿಕ್ಟಿಮ್ಸ್ ಎಲ್ಲ ಕೂಡ ಸಿಕ್ಕಾಕೊಂಡು ಇವ್ರಗಳ ಕೈಯಲ್ಲಿ ಸಾಯ್ತಾ ಇದ್ದಿದ್ದು. ಅದರಿಂದಾನೇ ಫಸ್ಟ್ ಬಾಯ್ನ ಡ್ಯಾಮೇಜ್ ಮಾಡ್ಬೇಕು ಅಂತ ಅವರ ಬಾಯ್ನೇ ಹೊಡೆದಾಕಿದ್ದಾರೆ. ಇನ್ಮೇಲೆ ಯಾವತ್ತಿಗೋ ಬಾಯ್ನ ಯೂಸ್ ಮಾಡಕ್ಕೆ ಆಗ್ಬಾರ್ದು ಅಂತ. ಹಂಗೆ ಮಾತಾಡ್ಕೊಂಡ ಪ್ರೊಫೆಸರ್ ಹೋಗಿ ಕೇಜ್ ನ ಮುಟ್ತಾರೆ. ನೋಡಿ ಆ ಟೈಮ್ ಅಲ್ಲಿ ಈ ಮಾಟ ಮಂತ್ರ ಮಾಡೋರ್ಗೆಲ್ಲ ಹೆಂಗ್ ಟಾರ್ಚರ್ ಕೊಟ್ಟಿದ್ರು ಅಂತ ಚಿಕ್ಕದಾಗ ಒಂದು ಇಲ್ಯೂಷನ್ ಇವ್ರ ಕಣ್ ಮುಂದೆ ಬಂದ್ ಹೋಗುತ್ತೆ. ಅದ್ರಲ್ಲಿ ಒಂದ್ ಲೇಡಿ ತುಂಬಾನೇ ಜೋರಾಗಿ ಕಿರ್ಚ್ತಾ ಇರ್ತಾಳೆ, ನನ್ಗೆ ಈ ತರ ಟಾರ್ಚರ್ ಕೊಡ್ತಾ ಇದೀರಲ್ಲ, ಇದಕ್ ನಿಮ್ ಪ್ರತಿಯೊಬ್ರು ನನ್ಗೆ ಆನ್ಸರ್ ಮಾಡ್ಲೇಬೇಕು ಅಂತ ಹೇಳಿ ತುಂಬಾನೇ ಕೂಗಾಡ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಳ್ಳೋ ಪ್ರೊಫೆಸರ್ ಹೇಳ್ತಾರೆ, ಇವಳ ವಾಯ್ಸೆ ಇಲ್ಲೆಲ್ಲ ಕೇಳಿಸ್ತಾ ಇರೋದು, ಇವತ್ತಿಗೆ ಇವಳ ಆತ್ಮ ಇಲ್ಲೇ ಇದೆ, ಇವಳು ಇದ್ರ ಕೆಳಗಡೆಯಿಂದಾನೇ ತುಂಬಾ ಜನನ ಅವಳು ಸಾಯಿಸಿರೋದು, ಎಷ್ಟು ಜನ ಸಾಯಿಸಿದಾಳೆ ಅಂತ ಗೊತ್ತಿಲ್ಲ, ಇದಕ್ ಮೇಲೆ ನಾವ್ ಇದನ್ನ ಬಿಡಬಾರ್ದು, ಇವಳನ್ನ ಹೆಂಗಾದ್ರೂ ಮಾಡಿ ನಾವು ಫಸ್ಟ್ ನಾಶ ಮಾಡ್ಬೇಕು, ಅದಕ್ ಫಸ್ಟ್ ಈ ಬಾಡಿನ ನಾವು ಸುಟ್ಬಿಡ್ಬೇಕು ಅಂತ ಹೇಳಿ ಪೆಟ್ರೋಲ್ಗೋಸ್ಕರ ಹುಡುಕ್ತಾರೆ. ಆದ್ರೆ ಇವ್ರಿಗೆ ಬೇಕಾಗಿರೋಷ್ಟು ಪೆಟ್ರೋಲ್ ಸಿಗಲ್ಲ, ಸ್ವಲ್ಪ ಇರುತ್ತೆ. ಆಗ ಡ್ಯಾನಿ ಹೇಳ್ತಾರೆ, ಸರಿ ನಾನು ಹೋಗ್ಬಿಟ್ಟು ಗ್ಯಾರೇಜ್ ಅಲ್ಲಿ ಇದೆ ಎತ್ಕೊಂಡ್ ಬರ್ತೀನಿ, ಈಗ ಸದ್ಯಕ್ಕೆ ಇದನ್ನ ಎತ್ಕೊಂಡ್ ಹೋಗಿ ಅಂತ. ಆ ಪ್ರೊಫೆಸರ್ ಕೂಡ ಅದನ್ನ ತಗೊಂಡು ಈಗ ಅವ್ರ ಮಗಳನ್ನ ಮೀಟ್ ಮಾಡ್ತಾರೆ, ಮೇಲೆ ಹೋಗ್ತಾರೆ. ಅವ್ರ ಮಗಳನ್ನ ನೋಡಿ ಹೇಳ್ತಾರೆ, ಯಾವ್ದೇ ಕಾರಣಕ್ಕೂ ನೀನ್ ಕೆಳಗಡೆ ಬರಬಾರ್ದು, ನಮ್ ಜೊತೆ ಬರ್ಬೇಡ ಅಂದಾಗ ಅವಳು ಹೇಳ್ತಾಳೆ, ಇಲ್ಲ ನಾನ್ ಬರ್ತೀನಿ ಅಂದಾಗ ಈ ಪ್ರೊಫೆಸರ್ ಹೇಳ್ತಾರೆ, ನಿನ್ನನ್ನು ಕಳ್ಕೊಳಕ್ ನಾನು ಇಷ್ಟ ಪಡೋದಿಲ್ಲ, ಕೆಳಗಡೆ ಏನಾಗುತ್ತೋ ಏನೋ ಅಂತ ನನಗ್ ಗೊತ್ತಿಲ್ಲ, ಆದ್ರೆ 10 ನಿಮಿಷಕ್ಕೂ ಮೇಲೆ ನೀನ್ ಇಲ್ಲಿ ಇರ್ಬೇಡ, ಈ ಮನೆ ಬಿಟ್ಟೆ ನೀನ್ ಹೋಗ್ಬಿಡ್ಬೇಕು, ಅದಕ್ಕೆ ನನಗ್ ಪ್ರಾಮಿಸ್ ಮಾಡು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವ್ರ ಕೈಲಿರೋ ಪೆಟ್ರೋಲ್ ನ ತಗೊಂಡು ಹಂಗೆ ಬೇಸ್ಮೆಂಟ್ ಒಳಗಡೆ ಹೋಗ್ತಾರೆ. ಅವ್ರ ಕೈಲಿರೋ ಟಾರ್ಚ್ ಬೇರೆ ಸರಿಯಾಗಿ ಉರಿತಾ ಇಲ್ಲ, ಬಿಟ್ಟು ಫ್ಲಾಶ್ ಆಗಿ ಬರ್ತಾ ಇರುತ್ತೆ. ಆ ಫ್ಲಾಶಸ್ ಅಲ್ಲಿ ಕೂಡ ಆ ಟೈಮ್ ಅಲ್ಲಿ ಏನೆಲ್ಲ ನಡೆದಿರುತ್ತೆ ಅಂತ ಹಂಗೆ ಒಂದು ಇಲ್ಯೂಷನ್ ತರ ಬಂದ್ ಹೋಗ್ತಾ ಇರುತ್ತೆ. ಆ ಇಲ್ಯೂಷನ್ ಅಲ್ಲಿ ಕೂಡ ಅಲ್ಲಿ ಒಂದು ದೇಹ ನಿಂತಿರೋ ತರ ಕಾಣಿಸುತ್ತೆ. ಇವ್ರಿಗದು ಇಲ್ಯೂಷನ್ ಅಂತ ಅನ್ಕೊಳ್ತಾರೆ, ಬಟ್ ನಿಜವಾಗ್ಲೂನೆ ಆ ಮಾಟ ಮಂತ್ರ ಮಾಡೋ ಲೇಡಿದು ದೆವ್ವಲ್ ನಿಂತಿರುತ್ತೆ. ಇವ್ರಿಗೆ ಫಸ್ಟ್ ಗೊತ್ತಾಗಲ್ಲ. ಈಗ ಅದ್ ಬಂದ್ಬಿಟ್ಟು ಹಂಗೆ ಅವ್ರನ್ನ ಅಟ್ಯಾಕ್ ಮಾಡುತ್ತೆ. ನೋಡಿ ಆ ಪ್ರೊಫೆಸರ್ ಕೂಡ ಜೋರಾಗಿ ಕೂಗ್ಕೊಳ್ತಾರೆ. ಈ ಸೌಂಡ್ ಮೇಲೆ ಇರೋರ್ ಮಗಳಿಗೆ ಕೇಳಿಸುತ್ತೆ. ಅಪ್ಪ ಏನಾಯ್ತು ಅಂತ ಹೇಳ್ಬಿಟ್ಟು ಮೇಲೆ ಮಾತಾಡ್ತಾ ಇರ್ಬೇಕಾದ್ರೇನೆ ಅವಳು ಹಿಂದ್ಗಡೆನೆ ಒಂದು ದೆವ್ವ ಹೋಗುತ್ತೆ. ನೋಡಿ ಅದು ಇವಳು ಟಕ್ಕಂತ ತಿರುಗಿ ನೋಡಿದ್ರೆ ಆ ದೆವ್ವ ಅವಳಿಗೆ ಅವ್ರ ಅಮ್ಮ ತರ ಕಾಣಿಸುತ್ತೆ. ಇವಳೆ ಒಂದ್ ಕ್ಷಣ
ಎಮೋಷನಲ್ ಆಗ್ಬಿಡ್ತಾರೆ. ಅವ್ರಮ್ಮ ಹೇಳ್ತಾರೆ, ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ಯಾ ಅಮ್ಮ, ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಂತಂಗೆ ಎಮೋಷನಲ್ ಆಗಿ ಮಾತಾಡ್ತಾ ಇದ್ರೆ ಒಂದು ಕ್ಷಣ ಇವಳ ಕಣ್ಣಲ್ಲೇ ನೀರ್ ಬಂದ್ಬಿಡುತ್ತೆ. ಹಂಗೆ ಹತ್ಕೊಂಡಿರ್ತಾಳೆ. ಅವ್ರಮ್ಮ ಹೇಳ್ತಾರೆ, ಬಾ ಅಮ್ಮ ಹತ್ರ ಬಾಮ್ಮ ಅಂತ. ಆದ್ರೆ ಇವಳು ಸ್ವಲ್ಪ ಹುಷಾರ ಅಂತ ಕಾಣಿಸುತ್ತೆ. ಇಲ್ಲ, ನೀನ್ ನಮ್ಮಮ್ಮ ಅಲ್ಲ, ನೀನ್ ದೆವ್ವ ಅಂತ ನನಗ್ ಗೊತ್ತು ಅಂತ. ಅದಾದ್ಮೇಲೆ ದೆವ್ವ ಏನ್ ಮಾತಾಡುತ್ತೆ, ನಿನಗ್ ನಿಜ ಗೊತ್ತಾಗೋಯ್ತಲ್ಲ, ಇದಕ್ ಮೇಲೆ ನಾನ್ ಮಾತಾಡಿ ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು ಅವಳನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಹತ್ರ ಬರುತ್ತೆ. ದೆವ್ವ ಈ ಕಡೆ ಆ ಕಡೆ ಬಂದು ಅವಳನ್ನ ಅಟ್ಯಾಕ್ ಮಾಡ್ತಾ ಇರುತ್ತೆ. ಇವಳು ಕೈಲಿ ಒಂದ್ ಕತ್ತಿನ ಎತ್ಕೊಂಡು ದೆವ್ವನ ಸಾಯಿಸ್ಬೇಕು ಅಂತ ಟ್ರೈ ಮಾಡ್ತಾಳೆ. ಈಗ ಕೈ ಮೇಲೆ ಹಂಗೆ ಒಂದು ನೊಣ ಕುತ್ಕೊಂಡಿರೋದನ್ನ ತೋರಿಸ್ತಾರೆ ನೋಡಿ. ಆ ದೆವ್ವ ಕೂಡ ಹಂಗೆ ಸ್ಲೋ ಆಗಿ ಹಿಂದ್ಗಡೆ ಬರುತ್ತೆ. ಹಂಗೆ ಇನ್ನೊಂದ್ ಕಡೆ ಡ್ಯಾನಿ ಅವ್ರನ್ನ ತೋರಿಸ್ತಾರೆ. ಅವರು ಗ್ಯಾರೇಜ್ ಹೋಗ್ಬಿಟ್ಟು ಪೆಟ್ರೋಲ್ ಹುಡುಕ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಆ ಶಟರ್ ಕೆಳಗಡೆಯಿಂದ ಒಂದು ಬಾಲ್ ಮಾತ್ರ ಹಂಗೆ ರೋಲ್ ಹಾಕೊಂಡ್ ಬರುತ್ತೆ. ಇದೇನಿದು ಎರಿಕ್ದು ಬಾಲ್ ಈ ತರ ಬರ್ತಾ ಇದೆ, ಯಾರಿದಾರೆ ಹೊರಗಡೆ ಅಂತ ಹೇಳ್ಬಿಟ್ಟು ಇವ್ರು ಹಂಗೆ ತಿರುಗ್ ನೋಡ್ತಾರೆ ನೋಡಿ. ಈಗ ಡ್ಯಾನಿ ಅವ್ರ ಹಿಂದ್ಗಡೆನೆ ದೆವ್ವ ನಿಂತಿರುತ್ತೆ. ಹಂಗೆ ಒಂದು ಸೆಕೆಂಡ್ ಅವ್ರ ಕಣ್ಮುಂದೆ ಹಂಗೆ ಬಂದು ಹೋಗೋ ತರ ತೋರಿಸ್ತಾರೆ. ಬಟ್ ಇವ್ರು ತಿರುಗ್ ನೋಡೋಷ್ಟ್ರಲ್ಲಿ ಅಲ್ಲಿ ದೆವ್ವ ಇರೋದಿಲ್ಲ. ಡ್ಯಾನಿ ಅವ್ರ ವೈಫ್ ಮತ್ತೆ ಅವ್ರ ಮಗನೇ ಇರ್ತಾರೆ. ಅವಳು ಹೇಳ್ತಾ ಇರ್ತಾಳೆ, ಏನ್ರಿ ಆಗಿದೆ ನಿಮ್ಗೆ, ಅವ್ರನ್ನ ಫಸ್ಟ್ ಇಲ್ಲಿಂದ ಕಳ್ಸಿ. ಅವ್ರ ಈ ತರ ಮಾಡೋದ್ರಿಂದ ನಾನು ನನ್ ಮಗ ಇಬ್ರು ಇಲ್ಲಿಂದ ಒಟ್ಟೋಗ್ತೀವಿ. ನಿಮ್ಗೆ ಅದೇನ ಬೇಕಾಗಿರೋದು, ನಾವ್ ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡಿನೇ ಅವನನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಅವ್ರ ಮಗ ಏನು ಸುಮ್ನೆ ಇಲ್ಲ, ಅಪ್ಪ ನೀನು ಬಂದ್ಬಿಡಪ್ಪ ನಮ್ ಜೊತೆ ಬಂದ್ಬಿಡು ಅಂತ ಹೇಳಿ ತುಂಬಾನೇ ಮ್ಯಾನಿಪ್ಯುಲೇಟ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಪ್ರೊಫೆಸರ್ ನ ತೋರಿಸ್ತಾರೆ. ಇದು ನಿಂಗೆ ಬಿಟ್ರೆ ಸರಿ ಹೋಗೋದಿಲ್ಲ, ಫಸ್ಟ್ ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತ ಹೇಳಿ ಅವ್ರ ಕೈಯಲ್ಲಿದ್ದ ಸ್ವಲ್ಪ ಪೆಟ್ರೋಲ್ ನ ಕೂಡ ಆ ಕೇಜಲ್ಲಿ ಇರೋ ಬಾಡಿ ಮೇಲೆ ಹಾಕ್ತಾರೆ. ಇನ್ನೇನ್ ಬೆಂಕಿ ಅಂಟಿಸ್ಬೇಕು ಅನ್ಕೊಳ್ಳೋ ಟೈಮ್ ಮೇಲೆ ಅವ್ರ ಮಗಳು ಬಂದಂಗೆ ಕತ್ತಿಯಲ್ಲಿ ಚುಚ್ಬಿಡ್ತಾಳೆ. ಈಗ ಸದ್ಯಕ್ ಬಂದಿರೋದು ಅವ್ರ ಮಗಳೆಲ್ಲ, ಅವ್ರ ಮಗಳ ಮೈ ಒಳಗಡೆ ಆ ದೆವ್ವ ಇರೋ ತರ ಇದೆ. ಈಗ ಹಂಗೆ ಅವ್ರ ಮುಖನ ತೋರಿಸ್ತಾರೆ ನೋಡಿ. ಕಣ್ಣೆಲ್ಲ ಫುಲ್ ಆಗಿ ಹಂಗೆ ರೆಡ್ ಆಗಿ ಚೇಂಜ್ ಆಗುತ್ತೆ. ಮತ್ತೆ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ, ಅಂದ್ರೆ ಡ್ಯಾನಿ ಅವ್ರನ್ನ ತೋರಿಸ್ತಾರೆ. ಅವ್ರ ತಲೆ ಮೇಲೆ ಅವರೇ ಪೆಟ್ರೋಲ್ ಹಾಕೊಳ್ತಾ ಇರ್ತಾರೆ. ಆಲ್ಮೋಸ್ಟ್ ಇವರಿಬ್ರು ಮಾತಾಡಿನೇ ಅವನನ್ನ ಮ್ಯಾನಿಪ್ಯುಲೇಟ್ ಮಾಡ್ಬಿಟ್ರು. ಈಗ ಅವನು ಸಾಯಕ್ಕೆ ತಯಾರಾಗ್ಬಿಟ್ಟ. ಇನ್ನೊಂದ್ ಕಡೆ ಪ್ರೊಫೆಸರ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೀನ್ ಎಷ್ಟು ಟ್ರಿಕಿಯಾಗಿ ಎಲ್ಲರನ್ನು ಮ್ಯಾನಿಪ್ಯುಲೇಟ್ ಮಾಡಿನೇ ಸಾಯಿಸಕ್ಕೆ ಮುಂದಾಗಿದೆಯಲ್ಲ, ಈ ಟೈಮಲ್ಲಿ ಮಗಳನ್ನಂತ ನೋಡ್ತಾರ ಅಂತ ಹೇಳ್ಬಿಟ್ಟು ಆ ಮಗಳ ಮಕ್ಕಕ್ಕೆ ಒಂದು ಪಂಚ್ನ ಕೊಟ್ಬಿಟ್ಟು ಆ ಗನ್ನ ತಗೊಂಡವರು ಕೇಜ್ ಮೇಲೆ ಇರೋ ಕಂಬಿಗೆ ಶೂಟ್ ಮಾಡ್ತಾರೆ. ಅದರಿಂದ ಒಂದು ಸ್ಪಾರ್ಕಲ್ ಬರುತ್ತಲ್ಲ, ಹೆಂಗೋ ಪೆಟ್ರೋಲ್ ಹಾಕಿದ್ರು. ಸೊ ಈಗ ಆ ಕೇಜ್ ಒಳಗಡೆ ಇರೋ ಬಾಡಿ ಹಂಗೆ ಫುಲ್ ಆಗಿ ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ. ಹಂಗೆ ಈಗ ಪ್ರೊಫೆಸರ್ ಅವ್ರ ಮಗಳನ್ನ ತೋರಿಸ್ತಾರೆ ನೋಡಿ. ಕಣ್ಣೆಲ್ಲ ಸ್ವಲ್ಪ ನಾರ್ಮಲ್ ಆಗುತ್ತೆ. ಅವ್ಳ ಕಿವಿ ಒಳಗಡೆಯಿಂದ ಕೂಡ ನೋಡೋ ಹಂಗೆ ಹೊರಗಡೆ ಬರೋದನ್ನ ತೋರಿಸ್ತಾರೆ. ಇನ್ನೊಂದ್ ಕಡೆ ಇಲ್ಲಿ ಹೀರೋಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಈಗ ಅವನು ಸ್ವಲ್ಪ ನಾರ್ಮಲ್ ಆಗ್ತಾನೆ. ಇದೇನಿದು, ನಾನೇ ಪೆಟ್ರೋಲ್ ಹಚ್ಕೊಂಡಿತ್ರ ನಿಂತಿದ್ದೀನಿ ಅಂತ ನೋಡ್ತಾನೆ. ಇನ್ನೊಂದ್ ಕಡೆ ಪ್ರೊಫೆಸರ್, ಇನ್ನೊಂದ್ ಕಡೆ ಹೆಂಗೋ ಕೇಜ್ ಒಳಗಡೆ ಇರೋ ಆ ಮಾಟ ಮಂತ್ರ ಮಾಡೋ ಲೇಡಿ ಮೈ ಕೂಡ ಸುಟ್ಟೋಯ್ತು. ಪ್ರೊಫೆಸರ್ ಹಂಗೆ ಪಾಪ ಕೆಳಗಡೆ ತಲೆ ಸುತ್ತಿ ಬಿದ್ದೋಗ್ಬಿಟ್ಟಿರ್ತಾರೆ. ಅಷ್ಟೇ, ಇಲ್ಲಿಗೆ ಮೂವಿ ಮುಗೀತು ಅಂತ ಅನ್ಕೊಂಡಿದೀರಾ? ಇಲ್ಲ ಇನ್ನೂ ಇಲ್ಲ, ವೇಟ್ ಮಾಡಿ, ಫೈನಲ್ ಟ್ವಿಸ್ಟ್ ಕೊಡ್ಬೇಕಲ್ವಾ. ಈಗ ಪ್ರೊಫೆಸರ್ ಹಂಗೆ ಬೆಡ್ ಮೇಲೆ ಮಲಗಿರ್ತಾರೆ. ಅವ್ರ ಮಗಳು ಹೋಗಿ ಮಾತಾಡಿಸ್ತಾ ಇರ್ತಾರೆ. ಆಗ ಪ್ರೊಫೆಸರ್ ಹೇಳ್ತಾರೆ, ನಾನ್ ಏನಕ್ಕೆ ಕೇಸ್ ನ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಎತ್ಕೊಂಡ್ ಮಾಡಿದೆ ಅಂತ ನೀನು ಯೋಚನೆ ಮಾಡ್ತಾ ಇದೆಯಲ್ವಮ್ಮ. ನಿಮ್ಮಮ್ಮ ಸತ್ತಾ ಕೂಡ ನನಗೆ ತುಂಬಾನೇ ಡೌಟ್ಸ್ ಇತ್ತು. ಯಾಕಂದ್ರೆ ಅವ್ರು ತುಂಬಾನೇ ಮರ್ಮವಾದ ರೀತಿಯಲ್ಲಿ ಸತ್ತಿದ್ರು. ನಾನು ಅದಕ್ಕೋಸ್ಕರನೇ ಅರ್ಧ ರಿಸರ್ಚ್ ನ ಸ್ಟಾರ್ಟ್ ಮಾಡಿದ್ದು. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಈ ಈವಿಲ್ ಸ್ಪಿರಿಟ್ ಅನ್ನೋದೊಂದಿದ್ಯಾ, ಈ ಆತ್ಮಗಳು ಪ್ರೇತಾತ್ಮಗಳೆಲ್ಲ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರನೇ ನಾನು ರಿಸರ್ಚ್ ನ ಸ್ಟಾರ್ಟ್ ಮಾಡಿದೆ. ಈಗ ಅದರಿಂದ ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಯ್ತಲ್ವಮ್ಮ ಆತರ ಒಂದ್ ಇದೆ ಅಂತ ಹೇಳಿದಾಗ ಅವ್ರ ಮಗಳು ಕೂಡ ಹಂಗೆ ನೋಡ್ತಾ ಇರ್ತಾಳೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಮೇಲೆ ಡ್ಯಾನಿ ಅವ್ರನ್ನ ತೋರಿಸ್ತಾರೆ. ಎಷ್ಟು ಬೇಗ ಇಷ್ಟೆಲ್ಲ ಆಗೋಯ್ತು ಅಂತ ತುಂಬಾನೇ ಫೀಲ್ ಮಾಡ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಈ ಮೂವಿಯಲ್ಲೇ ದೊಡ್ಡ ಟ್ವಿಸ್ಟ್ ಇವಾಗ ಕೊಡ್ತಾರೆ ನೋಡಿ. ಏನಂತ ನೋಡಿದ್ರೆ, ಎರಿಕ್ ತುಂಬಾನೇ ಡ್ರಾಯಿಂಗ್ ಎಲ್ಲ ಮಾಡಿರ್ತಾನಲ್ಲ, ಅದನ್ನೆಲ್ಲ ನೋಡಿ ಹಂಗೆ ಸಖತ್ತಾಗಿ ಶಾಕ್ ಆಗ್ತಾರೆ. ಯಾಕಂದ್ರೆ ಅದ್ರಲ್ಲಿ ಈ ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಸೈಕ್ಯಾಟ್ರಿಸ್ಟ್ ಸತ್ತಿರ್ತಾರಲ್ಲ ಕಾರಲ್ಲಿ, ಆಗ ಎರಿಕ್ ಒಂದು ಡ್ರಾಯಿಂಗ್ ಮಾಡಿರ್ತಾನಲ್ಲ ಆ ಡ್ರಾಯಿಂಗು, ಆಮೇಲೆ ಈ ಮರದಲ್ಲಿ ತುಂಬಾನೇ ಬೆಕ್ಕಲ್ಲ ನೇಣ್ ಹಾಕೊಂಡ್ ಸತ್ತಿರೋ ತರ ಮಾಡಿರ್ತಾರಲ್ಲ ಆ ತರ ಒಂದು ಡ್ರಾಯಿಂಗು, ಅದಾದ್ಮೇಲೆ ಅವ್ರ ಅಮ್ಮ ನೇಣ್ ಹಾಕೊಂಡ್ ಸಾಯ್ತಾರಲ್ಲ ಆ ಡ್ರಾಯಿಂಗು, ಜೊತೆಗೆ ಪ್ರೊಫೆಸರ್ ಕೈ ಕುಯ್ಕೊಂಡಿರ್ತಾರಲ್ಲ ಆ ಡ್ರಾಯಿಂಗ್ ಕೂಡ ಇರುತ್ತೆ. ಇದೆಲ್ಲದಕ್ಕೂ ಮೀರಿ ಇನ್ನೊಂದು ಡ್ರಾಯಿಂಗ್ ನ ತೋರಿಸ್ತಾರೆ ನೋಡಿ. ಇದನ್ನ ನೋಡ್ಬಿಟ್ಟು ಪಾಪ ಡ್ಯಾನಿನೇ ತುಂಬಾನೇ ಮನ್ಸು ಹೊಡೆದೋಗಿ ಅಳ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಎರಿಕ್ ಸತ್ತಿರ್ತಾನಲ್ಲ ಆ ರಾತ್ರಿ ಏನಾಗುತ್ತೆ ಅಂತ ನೋಡಿದ್ರೆ, ಈ ದೆವ್ವ ನೊಣಾಗ್ ಚೇಂಜ್ ಆಗಿ ಡ್ಯಾನಿ ಅವ್ರ ಮೈ ಒಳಗಡೆನೆ ಹೋಗಿರುತ್ತೆ. ಹೋಗೋದು ಅಲ್ದೆ ಇವ್ರೆ ಎರಿಕ್ ನ ತರ ಅಂತ ಹೇಳ್ಕೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮುಣಗ್ಸಿ ಸಾಯಿಸಿರ್ತಾರೆ. ಇದವ್ರು ಗೊತ್ತಾದ್ಮೇಲೆ ಪಾಪ ತುಂಬಾನೇ ಮನ್ಸು ಹೊಡೆದೋಗಿ ಹತ್ಕೊಂಡ್ ಹಂಗೆ ಹೊರಗಡೆ ಬರ್ತಾರೆ. ಏನೆಲ್ಲ ಆಯ್ತು ಅಂತ ಅದನ್ನೆಲ್ಲ ನೆನ್ಸ್ಕೊಂಡು ಹಂಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾರೆ. ಅವ್ರ ಕೈಲಿ ಇರತ್ತಲ್ಲ ಡ್ರಾಯಿಂಗ್ ನಂಗೆ ನೀರಲ್ಲಿ ಹಾಕ್ಬಿಟ್ಟು ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಳ್ತಾ ಇರ್ತಾರೆ. ಈಗ ಪೇಂಟಿಂಗ್ ನ ತೋರಿಸ್ತಾರೆ ನೋಡಿ. ಇವ್ರ ಅಪ್ಪನೇ ಹುಡುಗನ ನೀರಲ್ಲಿ ಮುಣ್ಸೋ ತರನೇ ಪೇಂಟಿಂಗ್ ಇರುತ್ತೆ. ಇದನ್ನ ನೋಡಿ ಅವ್ರಿಗೆ ಪಾಪ ತುಂಬಾ ಬೇಜಾರಾಗ್ಬಿಟ್ಟು ಆ ಗನ್ನ ತಗೊಂಡು ಅವ್ರ ಗೌರೆ ಶೂಟ್ ಮಾಡ್ಕೊಂಡು ಅದೇ ಜಾಗದಲ್ಲೇ ಸತ್ತೇ ಹೋಗ್ತಾರೆ. ಈಗ ಹಂಗೆ ರೂಮ್ ಅಲ್ಲಿ ಇನ್ನೊಂದು ಲಾಸ್ಟ್ ಅಂಡ್ ಫೈನಲ್ ಪೇಂಟಿಂಗ್ ನ ತೋರಿಸ್ತಾರೆ ನೋಡಿ. ಅವ್ರ ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂಡು ಅವ್ರನ್ನ ಅವರೇ ಶೂಟ್ ಮಾಡ್ಕೊಳ್ಳೋ ತರನೇ ಇರುತ್ತೆ. ಈ ದೆವ್ವ ಎಷ್ಟು ಹುಷಾರಾಗಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲದನ್ನು ಪ್ಲಾನ್ ಮಾಡಿ ಆ ಚಿಕ್ಕ ಹುಡುಗನ್ ಕಿವಿಯಲ್ಲಿ ಪ್ರತಿ ಒಂದನ್ನು ಹೇಳಿ ಅವ್ನ ಕೈಯಲ್ಲಿ ಡ್ರಾಯಿಂಗ್ ಎಲ್ಲ ಮಾಡಿಸಿ ಈ ಕೆಲಸನೆಲ್ಲ ಮಾಡಿಸಿದೆ. ಈಗ ಹಂಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ ತೋರಿಸ್ತಾರೆ ನೋಡಿ. ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಡ್ಯಾನ್ ಇದು ಡೆಡ್ ಬಾಡಿ ಬಿದ್ದಿರುತ್ತೆ. ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಆ ಪ್ರೊಫೆಸರ್ ಅವ್ರ ಮಗಳು ಕೂಡ ಓಡ್ ಬಂದು ನೋಡ್ತಾರೆ. ಈಗ ಹಂಗೆ ಕ್ಯಾಮ್ರಾ ಹಂಗೆ ಝೂಮ್ ಔಟ್ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಅಷ್ಟೇ, ಇಲ್ಲಿಗೆ ಈ ಮೂವಿನೂ ಮುಗೀತು. ಈ ಮೂವಿನ ನೋಡೋದಕ್ಕೆ ನಾರ್ಮಲ್ ಆದ ಸ್ಟೋರಿ ತರನೇ ನಿಮ್ಗೆ ಅನಿಸಬಹುದು. ಬಟ್ ಯಾವ್ದೇ ಒಂದು ಸೀನ್ ಅಲ್ಲಿ ನಿಮ್ಗೆ ಬೋರ್ ಹೊಡೆದಿಲ್ಲ ಅಂತ ಅನ್ಕೊಂಡಿದೀನಿ. ಸೊ ಎಂಗೇಜಿಂಗ್ ಆಗಿ ಹೋಗಿರುತ್ತೆ. ಲಾಸ್ಟ್ ಅಂಡ್ ಫೈನಲ್ ಟ್ವಿಸ್ಟ್ ಅಂತೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಲ್ವಾ. ಈ ಮೂವಿನ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನ್ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.